ಕಂತ್ರಿ ಕೆಲ್ಸ ಯಾರು ಯಾರು ಅಂತ ಓಕೆ ಮಾಡಿ ಪರವಾಗಿಲ್ಲ. ಮಗ ಫಿಕ್ಸಿಂಗ್ ಮಾಡ್ತಾರೋ ಗೈಸ್. ಇಲ್ಲಿ ಜಗಳ ಸ್ಟಾರ್ಟ್ ಆಗಿದೆ ಗೈಸ್. ಇಲ್ಲಿ ಜಗಳ ಆಗಿದೆ. ಅಭಿಯಣ್ಣಂಗೆ ಅವ್ರೇನೋ ಅಂದ್ಬಿಟ್ರು ಅಂತ ಅಭಿಯಣ್ಣ ಅಳ್ತಿದ್ದಾರೆ. ಬೆಡ್ಶೀಟ್ ಇಲ್ಲ ಅಂತ ತಿಮ್ಗಳನ್ನ ಮೌಂಟೇನ್ ಮಾಡ್ಕೊಂಡು ಹಾಕೊಟ್ಟವ್ರು ಅಭಿಯಣ್ಣ. Okay, let's go. ಗೈಸ್ ಕೆಳಗೆ ಇಳಿತಾ ಇದ್ದೀವಿ. ಲಗೇಜ್ ಇಲ್ಲ ತಂದು ಕೆಳಗೆ ಇಟ್ಬಿಟ್ಟಿದ್ದಾರೆ. ನಾವೀಗ ಬಂದು ಲ್ಯಾಂಡ್ ಆಗಿರೋದು ಜೋಧ್ಪುರ್. ಗೈಸ್ ಲಗೇಜ್ನ ಆಟೋಲ್ಲಿ ಹಾಕೊಂಡು ಕಾಲನ್ನ ಮೇಲೆ ಹಾಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಒಂದು ಹೋಟೆಲಿಗೆ ಬಂದು ಲಗೇಜ್ನೆಲ್ಲ ಇಟ್ವಿ. ನಮಗಿರೋದು 12 ಗಂಟೆಗೆ ಚೆಕ್ಔಟು. ನಾವು 6 ಗಂಟೆ ರೀಚ್ ಆದ್ವಿ. ಸೊ ಟೀ ಕುಡಿಯೋಣ ಅಂತೇಳಿ, ಕಾಫಿ ಕುಡಿಯೋಣ ಅಂತೇಳಿ ನಾನು ಮತ್ತು ಟೀಮ್ ಮೂನ್ ಜೊತೆ ಬಂದಿದ್ದೀನಿ ಆಚೆ. ಟೀಮ್ ಲವ್ ಬರ್ಡ್ಸ್ ಮಲ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅಕ್ಕನೂ ಒಂದು ಜಾಗ ಕೊಟ್ಟಿದ್ದಾರೆ ಅಂತಾರೆ ಹೆಣ್ಮಗ, ಅದು ಕಾಮನ್ ಏರಿಯಾ. ಅಲ್ಲಿ ಮಲ್ಗೋಕ್ಕೆ ಸ್ವಲ್ಪ ಜಾಗ ಇದೆ, ಅಲ್ಲೆಲ್ಲ ಮಲಗಿದ್ದಾರೆ. ಕಾಫಿ ಕುಡಿದು ಹೋಗ್ಬೇಕು. ಬನ್ನಿ ನೋಡಿ ಜನರ ಜೀವನ ನೋಡಿ ಇಲ್ಲೆಲ್ಲ ಹೇಗೆ ಮಲಗಿದ್ದಾರೆ. ಗೈಸ್ ಸನ್ ನೋಡಿ ಏನು ಕ್ರೇಜಿಯಾಗಿ ಕಾಣ್ತಾ ಇದೆ ಇಲ್ಲಿ. ನಾವು ಸನ್ರೈಸ್ ನೋಡೋಕ್ಕೆ ಬಂದ್ವಿ, ಬಟ್ ಸನ್ ರೈಸ್ ಆಗ್ಬಿಟ್ಟು ಮೇಲೆ ಬಂದ್ಬಿಟ್ಟಿದೆ. ಗೈಸ್ ನಾನು ವಿಟಮಿನ್ ಡಿ ಸಪ್ಲಿಮೆಂಟ್ ತೊಗೊಳ್ತಾ ಇದ್ದೀನಿ. ಇವತ್ತು ರಿಯಲ್ ವಿಟಮಿನ್ ಡಿ ತೊಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ. ನಮ್ಮಲ್ಲಿ ಸನ್ ಹಿಂಗೆ ಕಾಣಲ್ವಂತೆ, ಇಲ್ಲಿ ಡಿಫ್ರೆಂಟಾಗಿ ಕಾಣ್ತಿದೆ ಅಂತೆ. ಹೌದಾ ಮಗ? ಹಂಗಲ್ಲ, ಕ್ಲಿಯರ್ ಕಾಣುತ್ತೆ, ರೌಂಡಾಗಿ ಕಾಣುತ್ತೆ ನೋಡಿ. ಎದ್ದಿದ್ರಲ್ಲ ನೋಡೋಕೆ ಯಾವ ಥರ ಕಾಣುತ್ತೋ, ಸ್ಟಾರ್ ಶೇಪ್ ಕಾಣುತ್ತೋ, ಸ್ಕ್ವೇರ್ ಶೇಪ್ ಕಾಣುತ್ತೋ ಅಂತ ಗೊತ್ತಿರೋಕ್ಕೆ. ನೈಟ್ ಮಲಗಿಲ್ಲ ಅಂದ್ರೆ ಎದ್ದಿರ್ತೀಯ. ಹಿಂದಿನ ದಿನ ನೈಟ್ ಕ್ರೇಜಿ ಲೈಟ್ ಬರ್ತಾಯ್ತಪ್ಪ ಅಲ್ಲಿಂದ. ಮಲಗಿದ್ದಾರೆ ಅಂತೇಳಿ ಮೆತ್ತಗೆ ಬ್ಯಾಗ್ ಎತ್ತಕ್ಕೆ ಹೋದ್ರೆ ಅಭಿಯಣ್ಣ ಏನು ಅಲರ್ಟ್ ಆಗಿದ್ದಿದ್ದಾರೆ ಗೊತ್ತಾ? ಬ್ಯಾಗ್ ಹುಷಾರಾಗಿ ಇಟ್ಕೋ ಬರ್ತಿದ್ದಾರೆ ಅಂತೆ. ಅಬ್ಬಬ್ಬಬ್ಬಬ್ಬ, ನಿದ್ದೆ ಮಾಡೋಕ್ಕೂ ನೆಮ್ಮದಿಲ್ದಿರೋ ಥರ ಮಾಡ್ಬಿಡ್ತೀನಿ ನಾನು ಪಾಪ ಅವ್ರಿಗೆ. ಆರಾಮಾಗಿ ಮಲ್ಕೊಳ್ಳೇ ಬೇಡ ಎತ್ತಲ್ಲ. ಇಲ್ಲಿ ಇದು ವೇಟಿಂಗ್ ಲಾಂಜ್ ಇದು. ಇಲ್ಲಿ ನೋಡಿ ಬೆಡ್ಶೀಟ್ ಇಲ್ಲ ಅಂತ ತಿಮ್ಗಳನ್ನ ಮೌಂಟೇನ್ ಮಾಡ್ಕೊಂಡು ಹಾಕೊಟ್ಟವ್ರು ಅಭಿಯಣ್ಣ. ನಮ್ಮ ಅಕ್ಕ ವೇಲ್ ಹಚ್ಕೊಂಡು ಮಲ್ಗವಳೆ. ಇಬ್ಬರು ಮತ್ತೆ ಬಾಕ್ಸ್ ಎತ್ಕೊಂಡ್ ಬಂದವ್ರೆ. ಮಗ ವಿಡಿಯೋ ಮಾಡಕ್ ಕರಿಯತ್ತಾನೆ ಮಾಡಿದ್ರ ಇಲ್ಲಿ ತೋರಿಸಿ ನೋಡಿದ್ರಿ. ಯಪ್ಪ ಏನ್ ಜನ ಗುರು ಇವ್ರು ಅವ್ರು ಕದ್ರೆ ಇವ್ರು ಕದಿತವ್ರೆ. ಮಗ ಅವ್ರು ಎದ್ದ ತಕ್ಷಣ ಶಾಕ್ ಅವ್ರಿಗೆ. ಬ್ಯಾಗ್ ಹೆಂಗಿತ್ತು ಮತ್ತೆ ಹಂಗೆ ವಾಪಸ್ ಇಟ್ಬಿಟ್ಟು ಬಂದಿದ್ದೀವಿ. ಇವಾಗ ಇವನು ಸಮಾಧಾನ ಆಗಿರ್ಬೇಕಲ್ಲ. ಲೇ ಹೋಗಿತ್ತಲ್ಲ ವಾಪಸ್ ಬಂತಲ್ಲ. ಮತ್ತೆ ಇವನ್ ತಲೆ ಓಡಿಸ್ಬಿಟ್ಟ ಗೈಸ್ ಇವನು. ಇಲ್ಲ ಮಗ ಅಷ್ಟೆಲ್ಲ ತಲೆ. ಫಸ್ಟ್ ಹೋಗಿ ನೋಡ್ಕೊಂಬಂದ್ ಆಮೇಲೆ ಹತ್ಕೊಂಡು ಕರ್ಕೊಂಡು ಹೋದ. ಇಬ್ರು ಹೋಗಿ ನೋಡಿದ್ರಿ. ತಿಂಡಿ ಕರಿಕಂತ ಹೋದ್ವಿ. ಅಷ್ಟು ಸೌಂಡ್ ಮಾಡ್ಕೊಂಡು ಹೋದ್ರು. ಮುಂಚೆ ನಾನು ನಿಧಾನಕ್ಕೆ ಹೋಗ್ತಿದ್ದೆ. ನಾನು 2-3 ಸಲ ನಿಧಾನಕ್ಕೆ ಹೋದೆ ಕರಿಯೋಣ ಅಂತ. ಕಂಡ್ಬಿಟ್ಬಿಡೋರು ಓ ಇದ್ದಿದ್ದಾರೆ ಅಂತ. ಈ ಸಲ ಸೌಂಡ್ ಮಾಡ್ಕೊಂಡು ಹೋದೆ ಏನು ಅಂತ. ನಾನೊಂದ್ಸರಿ ಕದ್ಯಕ್ಕೆ ಹೋದೆ, ಬಟ್ ಅವ್ರ ಎದ್ಬಿಟ್ರು. ನಾನು ಅದಕ್ಕೆ ಹೋಪ್ಸೆ ಬಿಟ್ಬಿಟ್ಟೆ ಬಿಡು ಎತ್ತಕ್ಕಾಗಲ್ಲ ಅಂತ. ಗೈಸ್ ಈಗ 2 ಬಾಕ್ಸ್ ನ ಗೆದ್ದಿದ್ದಾರೆ. 2 ಬಾಕ್ಸ್ ಇರೋ ಒಡೆಯರ್ ಇವರು. ಕಂಗ್ರ್ಯಾಚುಲೇಷನ್ಸ್ ವಿನ್ನರ್ಸ್. ನಾವು ಇವಾಗಲೇ ಜೈಸಲ್ಮರಿಗೆ ಹೋಗ್ಬಿಡೋಣ, ಇಲ್ಲಿದ್ರೆ ಕಷ್ಟ. ಗೈಸ್ ಬ್ರೇಕ್ಫಾಸ್ಟ್ಗೆ ಬಂದಿದ್ದೀವಿ. ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೇನು ಆಲ್ಮೋಸ್ಟ್ ಚೇರಲ್ಲೇ ಇನ್ನೇನು ನಿದ್ದೆ ಹೊಡಿತಾ ಇದ್ದಾರೆ. ಅಷ್ಟರಲ್ಲಿ ಎದ್ಬಿಟ್ರು ವಿಡಿಯೋ ಮಾಡೋಷ್ಟರಲ್ಲಿ. ಎಲ್ಲ ಅಲರ್ಟ್ ಆಗಿದ್ದಾರೆ, ಅಲರ್ಟ್. ಗೈಸು ನಮ್ಮದು ಬ್ರೇಕ್ಫಾಸ್ಟ್ ಆಗಿ ಇಲ್ಲೇ ಕೂತಿದ್ವಿ. ಇವರೆಲ್ಲ ಒಂದು ಒಳ್ಳೆ ನಿದ್ದೆ ಮಾಡಿ ಒಂದು ರೌಂಡ್ ಬಂದಿದ್ದಾರೆ. ಈಗ ನಾವು ನಿದ್ದೆನೇ ಮಾಡಿಲ್ಲ, ನಾನು ಶಶಾಂಕ್. ಅದಕ್ಕೆ ಅಲ್ಲ ಈಗ ಹೋಗಿ ಯಾರು ಅಂತ ಓಕೆ ಮಾಡಿ ಪರವಾಗಿಲ್ಲ. ನಾನ್ ಇನ್ವಾಲ್ವ್ ಇಲ್ಲ, ನಾನು ಹೋಸ್ಟ್ ಇದ್ರಲ್ಲಿ. ನೀನ್ ಹೋಸ್ಟ್, ನಾನ್ ಕದ್ದಿಲ್ಲ. ಪಕ್ಕ ಶಶಾಂಕ್ ಬಿಟ್ರೆ ಇನ್ ಯಾರು ಕೆಲಸ ಮಾಡಲ್ಲ. 100% ಹೇಳ್ತೀನಿ. ಗೈಸ್ ಇವರಿಬ್ರು ನಾನು ಕದ್ಯಕ್ಕೆ ಒಂದ್ಸರಿ ಹೋದಾಗ ಅಭಿಯಣ್ಣ ಎದ್ರು. ಆಮೇಲೆ ಯಾರೋ ಕದ್ದಿದ್ದಾರೆ, ಯಾರೋ ಬಾಕ್ಸ್ ಕದ್ದಿದ್ದಾರೆ.
ಸಿಂಧು ಬಂದ್ಲು ಮಧ್ಯ ಒಂದ್ಸತಿ ಇದೇನು ಕೀ ಕೇಳೋದಕ್ಕೇನೋ ನಾನು ಓಕೆ ಪಾಪ ಅವ್ರೇನೋ ಅವ್ರ ಲೋಕದಲ್ಲಿ ಇದಾರೆ ಅನ್ಕೊಂಡು ನಾನು ಮಲ್ಕೊಂಡ್ಬಿಟ್ರೆ ಬಂದ್ಬಿಟ್ಟು ಇನ್ನೊಂದ್ ಸೆಕೆಂಡ್ ಟೈಮ್ ದ ಸ್ಟೋಲನ್ ಅಂಡ್ ಗಾನ್ ವೆನ್ ಬೋತ್ ಆಫ್ ಅಸ್ ಆರ್ ಸ್ಲೀಪಿಂಗ್. ಹೆಂಗಿತ್ತು ನಿಮ್ ರಿಯಾಕ್ಷನ್ ಹೆಂಗಿತ್ತು? ಎದ್ಬಿಟ್ಟು ಅಭಿ ಏನ್ ಅಭಿ ತಿರ್ಗಾ ಎತ್ಬಿಟ್ಟಿದ್ದಾರೆ ಅನ್ಕೊಂಡು ಅವನು ಪೂರ್ತಿ ಬ್ಯಾಗ್ ಅನ್ಕೊಂಡು ಅವನು ನಿಜ ಹೇಳಿ, ಕರೆಕ್ಟ್ ಆಗಿ ಹೇಳಿ. ನಿಜವಾಗ್ಲೂ ಬಾಕ್ಸ್ ಏನ್ ಆಕ್ಟಿಂಗ್. ಗೈಸ್ ಸೊ ಮತ್ತೆ ಟೀಮ್ ಲವ್ ಬರ್ಡ್ಸ್ ಅವರು ಅವರ ಬಾಕ್ಸ್ ನ ಕಳ್ಕೊಂಡಿದ್ದಾರೆ. ನಿದ್ದೆಗೋಸ್ಕರ ಬಾಕ್ಸ್ ನ ಕಳ್ಕೊಂಡಿದ್ದಾರೆ. ನಮ್ಮ ಹತ್ರ ಲೇ ಗೈಸ್ ಕದ್ದಿರೋದು ಶಶಾಂಕ್ ಸಿಂಧು ಅವರೇ, ಅದೂ ಇದೆ. ಸೊ ಫೈನಲಿ ಖುಷಿ ಆಗ್ತಿದ್ಯಾ ಅಭಿಯಾನ? ಹೆಂಗ ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತಿದ್ಯಾ? ಇಟ್ಸ್ ಓಕೆ, ವಿಲ್ ಕಮ್ ಬ್ಯಾಕ್. ಕಮ್ ಬ್ಯಾಕ್. ಇಟ್ಸ್ ಓಕೆ. ಕಂಗ್ರಾಚುಲೇಷನ್ಸ್. ಮತ್ತೆ 2 ಬಾಕ್ಸ್ ನಿಮ್ಮ ಹತ್ರ ಇದೆ. 2 ಬಾಕ್ಸ್ ನಿಮ್ಮ ಹತ್ರ ಇದೆ ಮಗ. ಇನ್ನೂ ಡೌ ಮಾಡ್ಬೇಡ ಬಾಯಲ್ಲಿ. ನಿಜವಾಗ ನಾನು ತಗೊಂಡಿಲ್ಲ ಮಗ, ಆಗ್ಲೇ ವ್ಲಾಗಲ್ಲಿ ತೋರಿಸಿದೀನಿ ನಾನು. ಡೌ ಮಾಡ್ಬೇಡ. ಹೋಸ್ಟ್ ಕದ್ಯಕ್ಕಾಗಲ್ಲ ಪಾಪ. ಸಿಂಧು ಮತ್ತೆ ಮನೀಶ್ ನಮ್ ಪಕ್ಕದಲ್ಲೇ ಮಲ್ಕೊಂಡಿದ್ದಾರೆ. ಸೋನು ಮತ್ತೆ ಮನೀಶ್ ನಮ್ ಪಕ್ಕದಲ್ಲೇ ಮಲ್ಕೊಂಡಿದ್ದಾರೆ. ನಾನು ಕದ್ದಿಲ್ಲ ಅಷ್ಟೇ. ನಿಜ ಹೇಳ್ತೀನಿ, ನಾನು ಕದ್ದೆ ಅಂತ ಹೇಳ್ತೀನಿ. ಸೊ ನಾನು ಒಂದು ಸೆಕೆಂಡು ಮಲಗಿಲ್ಲ ಇವತ್ತು. ಬಸ್ಸಲ್ಲೂ ಕರೆಕ್ಟಾಗಿ ಮಲ್ಕೋಗಿಲ್ಲ, ಕಂಫರ್ಟೇಬಲ್ ಇರಲಿಲ್ಲ. ಸೊ ಒದ್ದಾಡಿದ್ದೆ ಫುಲ್ ನೈಟು. ಈಗ ರೂಮ್ ಚೆಕ್ ಇನ್ ಮಾಡಿದ್ದೀವಿ. ಒಂದು 1 ಅವರ್ 2 ಅವರ್ ಮಲಗಿ ಎದ್ದು ಆಮೇಲೆ ಆಚೆ ಇಲ್ಲಿಂದ ಹೋಗೋದು. ಗಾಯ್ಸ್ ಎಲ್ಲರೂ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ನಮ್ಮ ಬೈಕ್ಗಳು ತೊಗೊಂಡು, ಯಾವುದಿದೆನಾ ಇದು ನಮ್ಮ ಬೈಕ್, 2500 ರೂಪಾಯಿ ಅಂತೆ 2 ದಿನಕ್ಕೆ. ನೋಡಿ ಹೆಂಗಿದೆ ಎನ್ಫೀಲ್ಡ್. ಇದನ್ನ ತಗೊಂಡು ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಈಗ ಹೋಗ್ತಿರೋದು ಲಂಚ್ಗೆ. ಗೈಸ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಇಲ್ಲಿ ಎಲ್ಲ ಊಟಕ್ಕೆ ಕೂತಿದ್ದೀವಿ. ಅಭಿಯಣ್ಣ ಅಲ್ಲಿ ಪ್ಲಾನ್ ಹಾಕೊಂಡು ಕೂತವ್ರು ಶಶಾಂಕ್ ಬ್ಯಾಗಿಂದ ಬಾಕ್ಸ್ ಎತ್ತಕ್ಕಾಗುತ್ತಲ್ಲ ನೋಡೋಣ. ಅಭಿಯಣ್ಣದು ಫಿಟ್ ಚೆಕ್ ಅಂತ ನೋಡಿ. ಇದು ನೋಡಿ ಫಿಟ್ ಚೆಕ್ ನೋಡಿ. ರ್ಯಾಂಡಮ್ ವಿಡಿಯೋ. ಓಹೋ ಈಗ ನೋಡಿ. ಒಂದ್ಸರಿ ಫೋನ್ ಹಂಗೆ ಹೊಡಿರಿ. ಜಗಳ ಆಗಿದೆ. ಅಭಿಯಣ್ಣಂಗೆ ಅವ್ರೇನೋ ಅಂದ್ಬಿಟ್ರು ಅಂತ ಅಭಿಯಣ್ಣ ಅಳ್ತಿದ್ದಾರೆ. ಅಭಿಯಣ್ಣ ಅಳ್ತಿದ್ದಾರೆ ಗೈಸ್ ಲಿಟ್ರಲಿ. ಬಿಡಿಯ ಬೇಡ, ಸಾರಿ ಹೇಳ್ತಿದಾರಲ್ಲ, ಬಿಡಿಯ ಬೇಡ. ಇಟ್ಸ್ ಓಕೆ. ಅಭಿಯಣ್ಣ ಇನ್ನೊಂದು ಸ್ವಲ್ಪ ಹೊತ್ತು ಮಾಡಲಿ. ಸುಮ್ಮನೆ ಡೌ ಮಾಡ್ತಿರೋದು. ಗೈಸ್ ನಾನ್ ವೆಜ್ ಪ್ಲಾಟರ್. ಗೈಸ್ ಯಾರೋ ಗಾಡಿ ಅವನು ಹೋಗ್ಬಿಟ್ಟು ಆಂಟಿಗೆ ಗುದ್ಬಿಟ್ನಂತೆ ಇವಾಗ. ಗೈಸ್ ಈಗ ಒಂದು ಲೊಕೇಶನ್ಗೆ ಬಂದಿದ್ದೀವಿ ಸನ್ಸೆಟ್ ನೋಡೋಕ್ಕೆ. ನಮ್ಮ ಟ್ರಿಪ್ಪಲ್ಲಿ ಬರೀ ಸನ್ರೈಸ್ ಸನ್ಸೆಟ್ನಂತೂ ಮಿಸ್ ಮಾಡ್ತಾ ಇಲ್ಲ ಬಿಕಾಸ್ ಆಫ್ ಅದಕ್ಕೆ ಆಶೀರ್ವಾದ. ಅಲ್ಲ ಆಕ್ಚುಲಿ ನಾವು ಡೇ ಸ್ಟಾರ್ಟ್ ಮಾಡೋದೇ ಪಾಪ ಇಬ್ರು ಗಂಡ ಹೆಂಡತಿ ಒಂದೊಂದು ಬ್ಯಾಗ್ ಹಾಕೊಂಡು ಹೆಂಗ್ ಓಡಾಡ್ತಾರ ನೋಡಿ. ಇಲ್ಲಿ ಫಸ್ಟ್ ಅದನ್ನ ನೋಡಿ. ಇವ್ರ ಹತ್ರ ಬ್ಯಾಗೇ ಇಲ್ಲ. ಅಭಿಯಾನ ಒಂದು ಚಿಕ್ಕ ಬ್ಯಾಗ್ ಇಟ್ಕೊಂಡು ಆಡ್ತವ್ರೆ. ಈಗ ಒಂದು ಸನ್ಸೆಟ್ ಸ್ಪಾಟ್ಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ನೋಡಿ ರಾಣಿ ತರ ಇದೆ ನಾಯಿಗಳು. ರಾಣಿ ನೆನಪಾಗೋಯ್ತು ನಂಗೆ. ಇದು ಪರ್ಟಿಕ್ಯುಲರ್ಲಿ ಇದು ನೋಡಿ ಗೈಸ್. ಇದು ಮನೆ ಒಳಗಡೆ ಒಂದು ರೂಫ್ ಟಾಪ್ ಮಾಡಿಸಿ ವ್ಯೂ ಸ್ಪಾಟ್ ಮಾಡಿ ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿರೋದು. ನಾವು ಬೇಸಿಕ್ಲಿ ಒಬ್ರು ಮನೇಲಿ ಇದೀವಿ. ಒಬ್ರು ಮನೆಗೆ ಬಂದು ವ್ಯೂ ನೋಡ್ತಾ ಇದೀವಿ. ಅಲ್ಲ ದುಡ್ಡು ಕೊಡ್ಬೇಕಾ ಇದಕ್ಕೆ? ಫ್ರೀನಾ? ಫ್ರೀ ಆಗಿ ಮನೆಗೆ ಬಂದಿರೋದು ಗೈಸ್. ಕಣ ಕೆಂಡಿ ಅಬೇಣ. ಬ್ಲೂ ಸಿಟಿನ ಇದೂನು? ವಾವ್, ಲುಕ್ ಅಟ್ ದಟ್. ಹೇಳಿ ಸಾಕಾಯ್ತು. ಇಲ್ಲಿ ನೋಡಿ ಏನೋ ಕೋಟೆ ಇದೆ ಇಲ್ಲಿ. ಮೆಹರಾನ್ ಘರ್ ನೋಡಿ. ಅಲ್ಲೊಂದು ಮನೆ ಮೇಲೆ ಸನ್ಸೆಟ್ ವ್ಯೂ ಮಾಡಿದ್ದಾರೆ ಸ್ಪಾಟು. ಮತ್ತೆ ನೋಡಿ ಕ್ರೇಜಿ ಕಾಣ್ತದೆ ಜಾಗ. ಬ್ಲೂ ಜಾಗ ಇದೇನಾ? ಅದಕ್ಕೆ ಬ್ಲೂ ಕಾಣೋದು ಫುಲ್ಲು ಇದೇನಾ ಜಾಗ? ಇದೇನಾ ಅದು ಫುಲ್ ಬ್ಲೂ ಕಾಣುತ್ತೆ ಅಂದ್ರಲ್ಲ? ಹೌದಾ? ಅದಕ್ಕೆ ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ ನಾಳೆ. ಇಲ್ಲ ಸಿಟಿ ಅಲ್ಲಿ ಬ್ಲೂ ಎಲ್ಲ ಇರುತ್ತಲ್ಲ, ಅದ್ರ ಮಧ್ಯೆ ಓಡಾಡ್ಬೋದು ನಾವು. ಅದ್ರ ಮಧ್ಯೆ ಓಡಾಡಿ ಏನ್ ಮಾಡೋದು? ಅದಕ್ಕೆ ಫೋಟೋ ಎಲ್ಲ ಸಕ್ಕರೆ ಬರುತ್ತೆ. ಹೌದಾ? ಸರಿ ನೋಡಿ ಗೈಸ್, ಬ್ಲೂ ಸಿಟಿ
ಫುಲ್ ಮನೆಯೆಲ್ಲ ಬ್ಲೂ 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 ಬ್ಲೂ. ಹತ್ಬಿಟ್ಟಿದ್ದಕ್ಕಿನ್ನ 10 ಸಾವಿರ ಹತ್ತಿಸ್ಬಿಟ್ಟಿದ್ದಾನೆ. ಏನ್ ಚಾರ್ಜಸ್ ಹಾಕ್ತಾನೆ ಅಂತ ಭಯ ಸ್ಟಾರ್ಟ್ ಆಗಿದೆ ಅವ್ನು ಕೆಳಗಡೆ. ಕೇಳ್ತಾನ? ಕೇಳ್ತಾನೆ ಆಬ್ವಿಯಸ್ಲಿ ಫ್ರೀ ಆಗುತ್ತಿರಲ್ಲ. ಹಂಪಿಯಲ್ಲಿ ನಾವು ಇನ್ನೊಂದ್ ಕಡೆ ನಾಗರಬಾವಿಯಿಂದ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ. ನಾಗರಬಾವಿ ಅಂತ ಇದು ನೋಡಿ, ನಾಗರಬಾವಿ ಸನ್ಸೆಟ್ ಆಗ್ತಿದೆ ನೋಡಿ ನೋಡಿ ಅಂತ ಹೇಳದ್ನ ನೀವ್ ಯಾಕೆ ಅಸಂಪ್ಷನ್ಸ್ ಮಾಡ್ಕೊಂತಿದ್ದೀರಾ ಹೇಳಿ? ಇದು ಮೋಸ ತಾನೇ ಇದು ನೀವ್ ಮಾಡ್ತಿರೋದು. ನನ್ ಪಾಡಿಗೆ ನಾನು ಓಡಾಡ್ತೀನಿ, ನನ್ ಪಾಡಿಗೆ ಸನ್ಸೆಟ್ ಎಂಜಾಯ್ ಮಾಡ್ತಿದ್ರೆ ಅವಮಾನ ಪಡ್ತಿದ್ದೀರಾ. ಅವಮಾನ ಅಲ್ಲ, ಅನುಮಾನ. ನನ್ ಮೇಲೆ ಅವಮಾನ ಪಡ್ತಾರೆ ಗೈಸ್. ಇಲ್ಲಿ ಬ್ಯಾಗ್ ಅಲ್ಲಿ, ಈ 2 ಬ್ಯಾಗ್ ಅಲ್ಲಿ ಯಾವ್ದೋ ಗಿಫ್ಟ್ ಇದೆ, ಅದನ್ನ ಎತ್ತಕ್ಕೆ ಅವ್ರು ಪ್ಲಾನ್ ಮಾಡ್ತಾವ್ರೆ. ಸ್ವಲ್ಪ ಅನುಮಾನ ಪಡಬೇಡಿ ಅನ್ನಲ್ಲ ನನ್ನ ಮೇಲೆ, ಆಯ್ತಾ? ಚೆನ್ನಾಗ್ ಕಾಣಿಸ್ತಿಲ್ಲ, ನನ್ ಪಾಡಿಗೆ ನಾನು ಇದನ್ನ ಬಿಟ್ಬಿಡಿ. ನೈಸ್. ಓಕೆ, ಶಾರ್ಟ್ ಓಕೆ, ಶಾರ್ಟ್ ಓಕೆ ಮೇಡಮ್, ಓಕೆ. ಏನಂದ್ರು? ಇಲ್ಲ ರೋಲಿಂಗ್ ಅಲ್ಲಿ ಇರುತ್ತೆ. ಗೈಸ್ ಇಲ್ಲಿ ಜಗಳ ಸ್ಟಾರ್ಟ್ ಆಗಿದೆ ಗೈಸ್. ಹೋಗೋಷ್ಟರಲ್ಲಿ ಕಿರಿಕ್ ಆಗಂಗಿದೆ ಅಭಿಯಣ್ಣ. ಜಗಳ ಸ್ಟಾರ್ಟ್ ಆಗಿದೆ. ಸುಮ್ನೆ ಅನುಮಾನ ಎಲ್ಲ ಪಟ್ಕೊಂಡ್ ನನ್ ಮೇಲೆ ಏನ್ ಚೆನ್ನಾಗಿರತ್ತೆ? ನಾನು ರೀಕ್ಯಾಪ್ ಮಾಡಲಿ, ರೀಪ್ಲೇ. ಆಯ್ತು, ರೀಪ್ಲೇ ಆಗುತ್ತೆ ಬ್ಲಾಗ್ ಗೈಸ್. ನೋಡಿ ಯಾರ್ ತಪ್ಪು ಯಾರು ರಾಂಗು ಅಂತ. ಈಗ ಬ್ಲಾಗ್ ಅಲ್ಲಿ ಮಜಾ ಬರ್ತಾ ಇದೆ. ಸುಮ್ನೆ ನನ್ ಮೇಲೆ ಇದು ಕಾಮಿಡಿ ಮಾಡ್ತಿದ್ದಾರೆ. ಚೇರ್ ಬಿಸಾಕಿ ಇಬ್ರು, ಒಬ್ರಿಗೊಬ್ರು ಚೇರ್ ಬಿಸಾಕಿ, ಕಾಮಿಡಿ ಮಾಡಿ. ಚೇರ್ ಬಿಸಾಕಿ. ಸನ್ಸೆಟ್ ನೋಡ್ಬಿಡ್ತೀನಿ. ಹೌದು, ಸನ್ಸೆಟ್ ನೋಡ್ಬಿಡಿ, ಸನ್ಸೆಟ್ ನೋಡ್ಬಿಡಿ. ಚೇರ್ ಬಿಸಾಕಿ. ಇನ್ನೊಂದ್ ಚೂರ್ ಇದೆ ಗೈಸ್, ಇಲ್ಲಿದೆ ಇನ್ನೊಂದ್ ಚೂರ್ ಕೆಳಗೆ ಹೋಗ್ಬಿಡ್ಲಿ. ನಾನ್ ಸೀರಿಯಸ್ ಆಗಿದ್ದೀನಾ? ಮತ್ತೆ 100% ಈ ಕಡೆ 100% ಸೀರಿಯಸ್ ಈ ಆಗಿದೆ. ಕಡೆ ಸ್ವಲ್ಪ ಈ ಕಡೆ ಜಾಸ್ತಿ ಆಗ್ಬಿಟ್ಟಿದೆ ಸೀರಿಯಸ್ನೆಸ್. ಅದು ಬ್ಲಶ್ ಅಲ್ಲ, ಅದು ಬ್ಲಶ್ ಆಕ್ಚುಲಿ, ಬಟ್ ಇವಾಗ ಸೀರಿಯಸ್ನೆಸ್ ಕಾಣಿಸ್ತಾ ಇದೆ ನನಗೆ ಅದರಲ್ಲಿ. ಗೈಸ್ ಇನ್ನೊಂದು ಸ್ವಲ್ಪ ಸಣ್ಣ ಕೆಳಗೆ ಹೋಗುತ್ತೆ, ನೋಡ್ಬಿಡೋಣ ಆಮೇಲೆ ಕಂಟಿನ್ಯೂ ಮಾಡೋಣ. ಏನೋ ಸ್ಟಿಲ್ ಮಾಡಕ್ ಪ್ಲಾನ್ ಮಾಡ್ತೀನಿ ಅಂದ್ರೆ ಇಬ್ರು ಇನ್ನೂ ಏನು ಮಾಡಿಲ್ಲ. ಯಾಕೆ ಅನ್ಕೊಂಡೇ ಇದ್ದಾನೆ ಬ್ಯಾಗ್ಗೆ, ನೀನೇನೋ ಮಾಡು ಬ್ಯಾಗಿಂದ. 2 ಬಾಕ್ಸ್ ನಿಮ್ಮ ಹತ್ರ ಇಲ್ಲ, ಅವ್ರ ಹತ್ರ ಇಲ್ಲ. ನೋಡು, ಅವ್ನ್ ಬ್ಯಾಗ್ ಬಿಟ್ಟೋಗೋವರೆಗೂ ನಾನೇನೋ ಮಾಡೋಕ್ಕಾಗಲ್ಲ. ಬಿಡೋ ಥರ ನಾನು ಮಾಡ್ತೀನಿ. ಅವ್ನ್ ಬಾತ್ರೂಮ್ಗೂ ಬ್ಯಾಗ್ ಎತ್ಕೊಂಡು ಹೋಗ್ತಾನೆ ಗುರು. ಹೌದಾ? ಇದ್ದೇ ಟೈಮಲ್ಲೂ ಅವ್ರು ಕಷ್ಟ ಇದೆ, ಸ್ಮಾರ್ಟ್ ಇದ್ದಾರೆ, ಏನಾದ್ರು ಮ್ಯಾನೇಜ್ ಮಾಡ್ತೀನಿ. ನಂಗೆ ಎಷ್ಟು ಕೊಡ್ತೀರಾ? ನಿಂಗೆ ಒಂದು 10% 25 50 ನನಗೆ ಮಾಡ್ಕೊಡ್ತೀನಿ. ಅದ್ರಲ್ಲಿ 50 ಅದ್ರಲ್ಲಿ 50% ಬೇಕಾದ್ರೆ ಅದೇ 50%. 25,000 ಕೊಡ್ತೀರಾ? ಇರ್ಲಿ ಬಿಡು. 25 ಬರ್ತಾ ಇದೆಯಲ್ಲ, ಬೇಡ. ಕೊಡ್ತೀರಾ 25? ಮಗ ಫಿಕ್ಸಿಂಗ್ ಮಾಡ್ತಾರೋ. ಶಶಾಂಕ, ಮಗ ಏನಾಯ್ತು ಗೊತ್ತಾ ಮಗ? ಇಬ್ರು ನನಗೆ ಕರೆದ್ಬಿಟ್ಟು 20,000 ಕೊಡ್ತೀನಿ, ಹೆಂಗಾರು ಮಾಡಿ ಗೆಲ್ಸು ಅಂತವ್ರೆ. ಆಮೇಲೆ ಏನಂದೆ ನೀನು? ನಾನು ನಿಯತ್ತು ಇಬ್ರು ಹೇಳಿದ್ದು ಕೊಡ್ತೀರಾ 50 ಅನ್ಬಿಟ್ಟು. ಅವ್ನ್ ಕೇಳಿದ್ ಹೋಸ್ಟೆ ಕೇಳಿದ್ದು. ನಿಜ ಹೆಲ್ಪ್ ಮಾಡ್ತೀನಿ. ನಿಜ. ಅಲ್ಲಿಂದ ಹೊರಟು ನಾವು ನಮ್ಮ ಹೋಟೆಲ್ ಹತ್ರ ವಾಪಸ್ ಬಂದ್ವಿ. ಇಲ್ಲಿ ಲೈವ್ ಸೆಷನ್ ನಡೀತಾ ಇದೆ ನೋಡಿ, ಲೈವ್ ಮ್ಯೂಸಿಕ್. ನಾನು ಅಭಿಯಣ್ಣ ಮ್ಯೂಸಿಕ್ ಅಲ್ಲೇ ಇರೋದ್ರಿಂದ ವಿ ಆರ್ ಎಂಜಾಯಿಂಗ್ ಇಟ್. ಅಂಡ್ ಆಲ್ಸೋ ಎಲ್ಲ ವೈಬ್ ಒಂಥರ ಸಕ್ಕತ್ತಾಗಿದೆ. ನಮ್ಮ ಶಶಾಂಕ್ ಮತ್ತೆ ಅದಕ್ಕೆ ಬ್ಯಾಗ್ ಎತ್ಕೊಂಡು ಶಾಪಿಂಗ್ ಹೋದವ್ರೆ, ಬ್ಯಾಗ್ನ ಬಿಡಂಗೆ ಇಲ್ಲ. ವಾಪಸ್ ಬಂದ್ಮೇಲೆ ರೂಲ್ಸ್ ಹೇಳೋಣ, ಲೆಟ್ಸ್ ಗೋ. ಅಭಿಯಣ್ಣ ಹೋಟೆಲ್ ಅಲ್ಲಿ ಟ್ರೈ ಮಾಡಿದ್ರು ಅಂದ್ಮೇಲೆ ಏನೇನ್ ಮಾಡಿದಾರೆ ಅಂತ ನೋಡಿ. ಇಲ್ಲಿ ಫೋಟೋ ಹೆಂಗಿದೆ, ಬ್ಯಾಗು ಟೇಬಲ್ ಕೆಳಗೆ ಹೆಂಗಿದೆ. ಅವನೇನ್ ಮಾಡಿದಾನೆ? ಅವನು ಕಾಲು ಸುತ್ಕೊಂಡ್ಬಿಟ್ಟಿದ್ದಾನೆ. ನಿಜವಾಗ್ಲೂ ಒಂದ್ ಚೂರ್ ಜರ್ಗ್ಸಕ್ಕಾಗಿಲ್ಲ ಬ್ಯಾಗ್ನ, ಗೊತ್ತಾ? ನೋಡು, he is blocking with his leg. I saw. ನಾನ್ ಮೆಸೇಜ್ ಮಾಡಿದೀನಿ. ಕಾಲು ಸುತ್ಕೊಂಡ್ಬಿಟ್ಟು ಶಶಾಂಕ, ಸಲ್ಯೂಟ್ ಮಗ ನಿನಗೆ. ಈ ರೇಂಜ್ ಡೆಡಿಕೇಶನ್ ಗೈಸ್. ಇದು ಗೇಮ್ ದುಡ್ಡಿಗಿಂತ ಈಗೋಗಿ ಹೋಗ್ಬಿಟ್ಟಿದೆ. ಈಗ ಇಬ್ರು ಈಗೋಗೆ ಇರ್ಲಿ 2 ಟೀಮ್ ಈಗೋಗೆ ಬಂದಿದೆ. ವಾಪಸ್ ಬರ್ಲಿ, ಏನ್ ಮಾಡೋದು ನೆಕ್ಸ್ಟ್ ಹೇಳ್ತೀನಿ. मर मर के जिए
ಹೇಳಪ್ಪ ಮಗ ರೂಲ್ಸ್ ಚೇಂಜ್ ಮಾಡ್ಬೇಕು ಬಾಯಿ ತೆಗಿ ಸ್ವಲ್ಪ ತೆಗಿಯಲೇ ಲಾಕ್ ಹಾಕೊಂಡ್ಬಿಟ್ಟವನೆ ಅಭಿಯನ್ನ ಕಿಡ್ನಾಪ್ ಮಾಡೋ ಪ್ಲಾನ್ಗೆಲ್ಲ ಹೋಗ್ಬಿಟ್ಟವ್ರೆ ಶಶಾಂಕ್ ಮಗ ಕಿಡ್ನಾಪ್ ಎಲ್ಲ ಮಾಡೋ ಪ್ಲಾನ್ಗೆ ಹೋಗ್ಬಿಟ್ಟಾರಲ್ಲ ಮಗ ನಿನ್ನ ತೆಗಿ ಒಂದ್ ನಿಮಿಷ ತೆಗಿ ಲೇ ತೆಗಿಯ ನಾನಿದ್ದೀನಿ ಲೇ ತೆಗಿಯ ಅದಕ್ಕೆ ಮಗ ಅಂತ ತೆಗಿಯೋ ಲೇ ಮಗ ಪಾಪ ಏನ್ ಭಯ ಇದೆ ಇವ್ನಿಗೆ ಕಿಟಕಿ ಹತ್ರ ಬಾ ಅಂತವನಲ್ಲ ನಮ್ನ ನೆಟ್ ಐತಲ್ಲ ಇಲ್ಲಿ ಎಲ್ಲಿದ್ಯೋ ಈಗ ರೂಲ್ಸ್ ಚೇಂಜ್ ಮಾಡ್ಬೇಕು ಸ್ವಲ್ಪ ಆಚೆ ಬಾ ನಿಮ್ಗೇನೋ ಒಂದು ಪವರ್ ಕೊಡ್ತೀನಿ ಬಾ ಮಗ ಪವರ್ ಬೇಡ ನಾಳೆ ನಮ್ಗೆ ಸುಸ್ತಾಗಿದೆ ಟೈಮ್ 11 o'clock ಮಲಗಬೇಕು ಮಲಗೋ ಟೈಮ್ ಇದು ನೆಟ್ ಕಟ್ ನೆಟ್ಟು ಕಟ್ ಮಾಡ್ಬಿಡ್ತೀನಿ ಮಗ ಒಳಗ್ ಬಾ ಏನು ಆಚೆ ಬರಕ್ಕೆ ಎದುರ್ತಿದ್ಯಾ ಬಾರ ನಾನಿದ್ದೀನಿ ಬಾರೋ ನೀವೆಲ್ಲ ಟೀಮ್ ಅಪ್ ಆಗಿದ್ದೀರ ಮಗ ನಾನು ಹೋಸ್ಟ್ ಕಣೋ ನಾನು ಮೋಸ ಮಾಡಲ್ಲ ಕಟಿಂಗ್ ಪ್ಲೇಯರ್ ತತ್ತೀನಿ ನಿಜ ಬಾ ಗೇಮ್ ಟ್ವಿಸ್ಟ್ ತರೋದಕ್ಕೆ ಏನು ಬೇಕಾದ್ರೆ ಮಾಡ್ತೀರಿ ಇಲ್ಲ ದೇವರನ್ನೇ ಮೋಸ ಮೋಸ ಮಾಡಲ್ಲ, ಮಗ ನಮ್ಮ ಹತ್ರ ಬಂದ್ಬಿಟ್ಟು 50% ಗೈಸ್ ಇವನು ಅಭಿಯಣ್ಣ ಇಬ್ರು ನನ್ಗೆ ತಕಡಿ ಲಾಕರೆ ಸೇಮ್ ಆಯ್ತಾ ನಾನ್ ಮೋಸ ಅಂತೂ ಮಾಡಲ್ಲ ಆಯ್ತಾ ಡೋಂಟ್ ವರಿ ಅಬೌಟ್ ಇಟ್ ನಾನ್ ನಿಯತ್ತಾಗ ಅಭಿಯಣ್ಣ ಮಗ ಅವ್ರು ನೆಟ್ಟೆ ಕಿತ್ತಾಕ್ಬಿಡ್ತಾರೆ ಕಣ ಆ ರೇಂಜಿಗೆ ರೊಚ್ಚಿಗೆ ಅಂದ್ಬಿಟ್ಟವ್ರೆ ಬಾರೋ ನಾನು ಇದೀನಿ ಮಾತಾಡೋಣ ಬಾರೋ ಏನ್ ಮಾತಾಡ್ಬೇಕು ಇಲ್ಲೇ ಮಾತಾಡ್ತೀನಿ ಅದು ಮಗ ನಿಮ್ಗೊಂದು ಪವರ್ ಕೊಡ್ತಾ ಇದೀನಿ ಈಗ ನಾನು ಅದೇ ಆಚೆ ಬಂದ್ರೆ ಹೇಳ್ತೀನಿ ನಿನ್ ಬ್ಯಾಗ್ ಬಚ್ಚಿಟ್ಬಿಟ್ಟು ಬಾರಪ್ಪ ನಿನ್ ಗಿಫ್ಟೇನ್ ಎತ್ಕೊಂಡು ಹೋಗಲ್ಲ ಅಯ್ಯಪ್ಪ ಏನ್ ಇದಿರ್ತಾನೆ ಗೈಸ್ ಇವನು ಗೈಸ್ ಸೊ ಈಗ ಕತೆ ಏನಾಗಿದೆ ಅಂದ್ರೆ ನಮ್ಮ ಮಾಸ್ಕ್ ಮ್ಯಾನ್ ಮತ್ತೆ ಅವರ ವೈಫ್ ಸಿಂಧು ಅವರು ಒಂದು ಬಾಕ್ಸ್ ನ ಗೆದ್ದಿದ್ದಾರೆ ಇವತ್ತು ಒಂದು ಡಿಸಿಷನ್ ಆಗ್ಬಿಟ್ಟೆ ನೀವು ಆಚೆ ಹೋಗ್ಬೇಕು ಆತರ ಮಾಡ್ತಾರೆ ಗೈಸ್ ಸೊ ಕ್ಲಿಯರ್ ವಿನ್ನರ್ ಇವ್ರು ಇದಾರೆ ಆಯ್ತಾ ನೀವು ಗೆದ್ದಿದ್ದೀರಾ ಈಗ ಆಯ್ತಾ ಬಾಕ್ಸ್ ನಿಮ್ಮ ಹತ್ರ ಇದೆ ಇವತ್ತು ಲೆಕ್ಕದ ಪ್ರಕಾರ ನೀವು ಅವ್ರ ಹತ್ರ ಕಿತ್ಕೊಳ್ಳೋವರೆಗೂ ದರ್ ಇಸ್ ನೋ ಅದರ್ ಅವ್ರ ಹತ್ರ ಕದಿಯೋವರೆಗೂ ದರ್ ಇಸ್ ನೋ ಅದರ್ ಆಪ್ಷನ್ ನಾನು ಹೇಳ್ದಂಗೆ ದೇರ್ ಇಸ್ ಒನ್ ಮೋರ್ ಆಪ್ಷನ್ ವಾಟ್ ಐ ಕ್ಯಾನ್ ಗಿವ್ ಯು ಗೈಸ್ ನೌ ನೋಡಪ್ಪ ನೀವು ಲೆಕ್ಕದ ಪ್ರಕಾರ ಈಗ ಲಾಸ್ಟ್ ಡೇ ವರ್ಗೂ ಬಾಕ್ಸ್ ನ ಇಟ್ಕೋಬಹುದು ನಿಮ್ಮ ಹತ್ರ 2 ಆಪ್ಷನ್ ಇದೆ ಒಂದು ಗೇಮ್ ನ ಇನ್ನು ಮಜಾ ಮಾಡಕ್ಕೆ ಒಂದು ಅವ್ರಿಗೆ ವಾಪಸ್ ಕೊಡ್ಬೋದು ನಿಮಗೆ ಬೇಕಾಗಿರೋದನ್ನ ಇಟ್ಕೊಂಡು ಇನ್ನೊಂದು ಬಾಕ್ಸ್ನ ವಾಪಸ್ ಕೊಡ್ಬೋದು ಇಲ್ಲ ನಾವೇ ಇಟ್ಕೋತೀವಿ ನಾವು ಗೆಲ್ತೀವಿ ಅಂತ ಯೋಚನೆ ಮಾಡ್ಬೋದು ನಿಮ್ ಇಷ್ಟ ರಿಸ್ಕ್ ತಗೊಳ್ತೀರಾ ಮಜಾ ಮಾಡ್ತೀರಾ ಇಫ್ ಇನ್ ಕೇಸ್ ನಾವು ಕೊನೆವರೆಗೂ ನಾನು 2 ಬಾಕ್ಸ್ ನಾನೇ ಇಟ್ಕೊಂಡಿದ್ರೆ 2 ಬಾಕ್ಸ್ ನನಗೆ ನಿನ್ ಗೆದ್ದಂಗೆ ಅಷ್ಟೇ ಮುಗೀತಿ 2 ಬಾಕ್ಸ್ ನನಗೇನೆ ಅವ್ರು ಇಸ್ಕೊಳ್ಳೋವರೆಗೂ ನೀನೇ ನಿನ್ನ ಹತ್ರನೇ ಇದೆ ಎಕ್ಸಾಂಪಲ್ ಈಗ 2 ಬಾಕ್ಸ್ ನನ್ನ ಹತ್ರನೇ ಇದ್ರೆ 2 ಬಾಕ್ಸ್ ನನಗೇನಾ ಹಾ ಲಾಸ್ಟ್ ವರ್ಗು ಹೌದು 2 ಮಿನಿಟ್ಸ್ ಹೊರಗಡೆ ಪ್ಲೀಸ್ ಹೋಗಿ ಇದು ಮಾಡ್ಬೇಕು ಲಾಗ್ ಮಾಡ್ಕೋಬೇಕಾ ಪ್ಲೀಸ್ ಹೋಗಿ ಆಮೇಲೆ ನಿಮ್ಮ ಒಪಿನಿಯನ್ ಹೇಳಿ ಬ್ಲಾಗ್ ಅಲ್ಲಿ ತೋಡಿ ಹಂಗೆ ತಗೊಂಡು ಬೇಡ ಲಾಗ್ ಬೇಡ ಹಂಗೆ ಯೋಚನೆ ಮಾಡಿ ಯೋಚನೆ ಮಾಡ್ಬಿಟ್ಟು ಇಷ್ಟು ಸ್ಮಾಲ್ ಮೈಂಡ್ ಇಡಬೇಡಿ ಮಜಾ ಮಾಡ್ಬೋದು ಇನ್ನು ನಾನು ಮಲ್ಗೂ ಇಲ್ಲ ಇನ್ನು ನನ್ನ ಪ್ರಕಾರ ನಾನು ಶಶಾಂಕ್ನ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಅವನಿಗೆ ಬೇಕಾಗಿರೋ ಬಾಕ್ಸ್ನ ಇಟ್ಕೊಂಡು ಅವ್ನು ವಾಪಸ್ ಕೊಡ್ತಾನೆ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಶಶಾಂಕ್ ಅಂದರೆ ಐ ಡೋಂಟ್ ನೋ ಈಗೇನಾದ್ರು ಚೇಂಜ್ ಆಗಿರ್ಬೋದು ಬಿಕಾಸ್ ಇಟ್ಸ್ ಮನಿ ಕ್ಯಾನ್ ಚೇಂಜ್ ಎನಿ ಒನ್ ಸೊ ನಂಗೆ 55 ಬೇಕು ಅಂತ ಅವ್ನು ಅನ್ಬೋದು ಆರ್ ನಂಗೆ 55 ಬೇಡ ಒಂದು ಬಾಕ್ಸ್ ಇಟ್ಕೊತೀನಿ ಇನ್ನೊಂದು ಬಾಕ್ಸ್ ನಿಮಗೆ ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ಬೋದು ಲೆಟ್ಸ್ ಸಿ ಏನಾಗುತ್ತೆ ಅಂತ ಹಾಂ ನಿಮ್ಮ ಹತ್ರ ದೊಡ್ಡ ಬಾಕ್ಸ್ ಇತ್ತಾ ಅವನಿಗೆ ದೊಡ್ಡ ಬಾಕ್ಸ್ ಬೇಕಿತ್ತಾ ಇಲ್ಲ ಮತ್ತೆ ಅವ್ರಿಗೆ ದೊಡ್ಡ ಬಾಕ್ಸ್ ಬೇಕಿತ್ತು ಹೌದಾ ನಿಮಗೆ ಏನಂತ ದೊಡ್ಡ ಬಾಕ್ಸ್ ಎಲ್ಲ ದುಡ್ಡಿದೆ ಅನ್ಸುತ್ತಾ ಹಾ ಮತ್ತೆ ಯಾಕೆ ಮಲ್ಕೊಂಡ್ರಿ ಹಂಗೆ ಇಟ್ಬಿಟ್ಟು ದೊಡ್ಡ ಬಾಕ್ಸ್ ಅಲ್ಲಿ ದುಡ್ಡಿದ್ರೆ 55,000 ನಂಗೆ ಬಿಟ್ಬಿಟ್ಟು ಮಲ್ಕೋತೀರಾ ಇನ್ನ ಮಾಡಲ್ಲ ರಿಗ್ರೆಟ್ ಮಾಡ್ತಾವ್ರೆ ತೂಕಡಿಸ್ಬಿಟ್ಟೆ ಹಾ ಗೈಸ್ ಬಂದು ಡಿಸಿಷನ್ ತಗೊಂಬಂದ್ರು ಸೊ ಹಾ ಇಲ್ಲಿರು ಅದಕ್ಕೆ ಬರ್ಲಿ ಒಂದೇ ಫ್ರೇಮಲ್ಲಿ ಬನ್ನಿ ಹಾ ಹಾ ಸೊ 2 ಬಾಕ್ಸ್ ನ ನಾವೇ ಈ ಕಡೆ ಬನ್ನಿ ಹಾ 2 ಬಾಕ್ಸ್ ನ ನಾವೇ ಇಟ್ಕೊಳ್ಳೋಣ ಅಂತ ಅನ್ಕೊಂಡು ಯಾಕೆ ಸುಮ್ನೆ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಅವ್ರಿಗೊಂದು ಬಾಕ್ಸ್ ಕೊಡ್ತೀವಿ ಅಲ್ಲಿವರೆಗೂ ಟೈಮ್ ಬೇಕಾ ಇಲ್ಲ ಟೈಮ್ ಬೇಕಿರಲ್ಲ ಬೆಳಿಗ್ಗೆ ಕೊಡ್ತೀವಿ ಈಗ ಇನ್ನೇನು 11 ಗಂಟೆ ಆಗಿದೆ ಹೋಗಿ ಮಲಗ್ತೀವಿ ಆಯ್ತಾ ನಾಳೆ ಬೆಳಿಗ್ಗೆ ಬಾಕ್ಸ್ ಕೊಡ್ತೀವಿ ಆದ್ರೆ ನಮಗೊಂದು ಪವರ್ ಇದೆ ಕಂಡೀಷನ್ ನಿಮ್ಗೊಂದು ಪವರ್ ಬೇಕಾ ಅದಕ್ಕೆ ಅವ್ರು ಒಪ್ಕೋತಾರ ಕೇಳಿ ಅಲ್ಲ ನೋಡಲ್ಲ ಹೇಳ್ತೀನಿ ಫುಲ್ ಹೇಳ್ಬಿಡ್ತೀನಿ ಕಣ್ ಪವರ್ ಯೋಚನೆ ಮಾಡ್ಕೊಂಡ್ ಬಂದ್ಬಿಟ್ಟಿದೀರಾ ಅಯ್ಯೋಯ್ಯಪ್ಪ ಏನ್ರು ಸ್ಕ್ರಿಪ್ಟೇ ಬರ್ಕೊಂಡ್ ಬಂದ್ಬಿಟ್ಟಿದೀರಾ ಗೇಮ್ ಗಿಂತ ಮುಂಚೆ ಇವಾಗ 2 ನಿಮಿಷ ಟೈಮ್ ಕೊಟ್ರಿ ಅವಾಗ ಯೋಚನೆ ಹಾ ಹೇಳಿ ಸೊ ಏನ್ ಪವರ್ ಅಂತಂದ್ರೆ ಈಗ ನಾನು ಒಂದು ಬಾಕ್ಸ್ ಕೊಟ್ಟಿದ್ದೀನಿ ನನ್ನ ಹತ್ರ ಒಂದು ಬಾಕ್ಸ್ ಇರುತ್ತೆ ಅವ್ರ ಹತ್ರ ಒಂದು ಬಾಕ್ಸ್ ಇದೆ ಆಯ್ತಾ ಇಫ್ ಇನ್ ಕೇಸ್ ನನ್ನ ಬಾಕ್ಸ್ ಅವ್ರು ಕದ್ದಾಗ ನಾನೊಂದು ಬಾಕ್ಸ್ ಕೊಡಿದ್ರೆ ನಂಗೆ ಅವ್ರು ವಾಪಸ್ ಆ ಬಾಕ್ಸ್ ಕೊಡ್ಬೇಕು ಮತ್ ಪಾಯಿಂಟ್ ಏನೋ ಅವ್ರು ಕದ್ದು ಅಪ್ಪ ನಾನೀಗ ಕದ್ದಿರೋ ಪಾಯಿಂಟ್ ಏನಪ್ಪ ನಾನು ಕದ್ದಿರೋ ಪಾಯಿಂಟ್ ಏನಪ್ಪ ಈಗ ಮತ್ತೆ ಬೇರೆ ಆನರ್ ಹೇಳಿ ಜಡ್ಜ್ಮೆಂಟ್ ಹೇಳಿ
ಅಲ್ಲ ಈಗ ಅರ್ಥ ಆಗಿಲ್ಲ ನಂಗೆ, ಅರ್ಥ ಆಗಿಲ್ಲ. ಈಗ ನಿಮ್ಮ 2 ಬಾಕ್ಸ್ ಕದ್ಬಿಟ್ರು ಅಂದ್ರೆ ಅದ್ರಲ್ಲಿ ಒಂದು ಕೊಡಿ ಅಂತ ಹೇಳ್ಬೇಕಾ? ಈಗ ನಾನು ಒಂದ್ ಬಾಕ್ಸ್ ಕೊಡ್ತೀನಿ ಇವರಿಗೆ, ಆಯ್ತಾ? ಒಂದ್ ಬಾಕ್ಸ್ ನನ್ನ ಹತ್ರ ಇದೆ, ಇವ್ರ ಹತ್ರ ಒಂದ್ ಬಾಕ್ಸ್ ಕೊಟ್ಟಿದ್ದೀನಿ, ಆಯ್ತಾ? ಇಫ್ ಇನ್ ಕೇಸ್ ನನ್ನ ಹತ್ರ ಇರೋ ಬಾಕ್ಸ್ ಇವ್ರು ಕದ್ರು, ನಾನ್ ಬಂದ್ಬಿಟ್ಟು ಅವ್ರ ಹತ್ರ 2 ಬಾಕ್ಸ್ ಇರುತ್ತಲ್ಲ, ಅದ್ರಲ್ಲಿ ನಾನು ಯಾವ ಬಾಕ್ಸ್ ಸೆಲೆಕ್ಟ್ ಮಾಡ್ತೀನಿ ಆ ಬಾಕ್ಸ್ ಕೊಡಿದ್ರೆ ಅವ್ರು ಕೊಡ್ಬೇಕು. ಇಲ್ಲ ಅಂತ ಅಂದ್ರೆ ನನ್ನ ಹತ್ರ ಯಾಕೆ ಕದ್ದಿರ್ತಾರಲ್ಲ ಅದನ್ನೇ ಕೊಡಿ, ಅದನ್ನ ವಾಪಸ್ ಕೊಡ್ಬೇಕು ಅವ್ರು ನಾನು ಕೇಳಿದ ತಕ್ಷಣ. ಅಲ್ಲ ಬಟ್ ಈಗ ಮತ್ತೆ ಕೊಟ್ಟು ಏನ್ ಪಾಯಿಂಟ್? ನಾನ್ ಕದ್ದಿರೋ ಪಾಯಿಂಟ್ ಏನು? ಮತ್ತೆ ಈಗ ಗೇಮ್ ಏನಾಗ್ಬಿಡುತ್ತೆ ಗೊತ್ತಾ? ನೀವ್ ಇಟ್ಕೋತೀರ, ಅವ್ರದ್ದು ಇಟ್ಕೋತಾರೆ. ಅದೇಂಗ್ ಹೋಗುತ್ತೆ? ಅವ್ರ ಹತ್ರ ಮಧ್ಯದಲ್ಲಿ ನಾನ್ ಬರ್ತೀನಲ್ಲ, ಅವ್ರ ಹತ್ರ ಏನು ಬಾಕ್ಸ್ ಇಲ್ವಲ್ಲ. ನೋಡಪ್ಪ, ಇದು ಒಳ್ಳೆ ಆಪ್ಷನ್ ಕೊಟ್ಟಿದೀವಿ ನಾವು. ಒಂದ್ ಬಾಕ್ಸ್ ಕೊಡ್ತೀವಿ, ಬಾಕ್ಸ್ ಈಗಲೇ ಕೊಡ್ಬೋದು, ಬೇಡ ಬೆಳಿಗ್ಗೆ ರಾತ್ರಿ ಕೊಡ್ತೀವಿ. ಮಾಡಕ್ ಪ್ಲಾನ್ ಮಾಡಿ. ಆಯ್ತಪ್ಪ, ಬನ್ನಿ ಈಗಲೇ ಕೊಡ್ತೀನಿ. ಅದಕ್ಕೆ ಅವರು ನಿಮ್ಗೆ ಕ್ಯೂರಿಯಾಸಿಟಿ ರಾತ್ರಿ ನಿದ್ದೆ ಮಾಡ್ತಿರ್ತಾರ, ಹುಚ್ಚಿಡಿಸ್ತವ್ರೆ. ಸ್ವೀಟ್ ಅಂಗಡಿಲಿ ನೀವು ಬಾಕ್ಸ್ ಎತ್ತಿದ್ರಲ್ಲ, ಅದಕ್ಕೆ ರಿವೆಂಜ್ ತಗೋತಾವನು ಅವನು. ರಾತ್ರಿ ಎಲ್ಲ ನೋವಲ್ಲಿ ಇರ್ಬೇಕು ಅಂತ. ಕಂಡೀಷನ್ ಓಕೆನಾ? ನಿಮಗೆ ಓಕೆ ಅಂತಂದ್ರೆ ನಾವು ಕೊಡ್ತೀವಿ. 1 ನಿಮಿಷ 2 ನಿಮಿಷ ಅವ್ರು ಕೇಳೋಣ. ಸೊ ನಾವು ಅವ್ರ ಬಾಕ್ಸ್ ಕದ್ದಂಗಿಲ್ಲ ಅಂತ, ಕದ್ರು ಕದ್ರೆ ವಾಪಸ್ ಕೊಡ್ಬೇಕು. ಒಂದೇ ಸಲ ನಾವ್ ಹೇಳ್ತೀವಿ, ಒಂದೇ ಸಲ ಅಪ್ಪ ಅವ್ರು ಒಂದೇ ಸಲ ನಮಗಿರೋದು. ನಿಜ, ಒಂದೇ ಸಲ. ಅವ್ರು 2ನೇ ಸರಿ ಕದ್ರೆ ನಮ್ ಬಾಕ್ಸ್ ಹೋಯ್ತು. ಓಕೆನಾ? ನಾನು ಯೋಚನೆ ಮಾಡ್ಬೇಕು ಸ್ವಲ್ಪ. ನಾನು ಯೋಚನೆ ಮಾಡಿ 2 ನಿಮಿಷ ಬೇಕಾಯ್ತು ಹೊರಗಡೆ ಹೋಗಿ ಪ್ಲೀಸ್. ಯೋಚನೆ ಮಾಡ್ತೀನಿ ಪ್ಲೀಸ್. ಫೋನ್ ಕೊಡು. ಇನ್ನು ಯೋಚನೆ ಮಾಡ್ತಿಲ್ಲ, ಡೌ ಮಾಡ್ತಿರೋದು. ಯೋಚನೆ ಇವಾಗ ಮಾಡ್ತೀನಿ. ಇದಕ್ಕಿನ ಒಳ್ಳೆ ಆಪ್ಷನ್ ಯಾವ್ದು? ಓಕೆ ಗೈಸ್, ನಿಮ್ಗೋಕೆನಾ ಇದು? ನಿಮ್ಗೋಕೆನಾ? ಓಕೆ, ಈಗ ನಾನು ಗೇಮಲ್ಲಿ ಒಂದು ಟ್ವಿಸ್ಟ್ ತರ್ತಾ ಇದ್ದೀನಿ, ಆಯ್ತಾ? ಇನ್ನ ನಿಮ್ಮ ಬಾಕ್ಸ್ ನ ನಿಮ್ಮ ಕೈಯಲ್ಲಿ ಇಟ್ಕೋಬೇಕು, ಯಾವ ಬ್ಯಾಗಲ್ಲೂ ಇಡಂಗಿಲ್ಲ. ಮುಗೀತು. 55,000 ಕೊಡ್ತಾ ಇರೋದಲ್ಲಿ ನಾನು ಹೇಳಿದ ರೂಲ್ಸ್. ಮಗ ಕೈ ಹಿಡ್ಕೊಂಡು ಓಡಾಕಲ್ಲ, ಆಗಲ್ಲ ಅಂದ್ರೆ ಮಗ ಡಿಸ್ಕ್ವಾಲಿಫೈ ಮಾಡು. ಕೊಡು 55,000 ಕೊಡು, ವಾಪಸ್ ಕೊಡು. 2 ಬಾಕ್ಸ್ ತೊಂಬ ಮಗನೇ. ಹೋಗು, ಏನ್ ಆಚೆ ಹೋದಲ್ಲ, ಹೋಗು ನನ್ನ ಮಗನೇ. ಅದಕ್ಕೆ ಗೇಮ್ ಮಗ, ಗೇಮ್ ಅಲ್ಲಿ ನಾನು ಹೇಳಿದ್ಮೇಲೆ ಮುಗಿತು. ಇವಾಗ ನಾವೆಲ್ಲೋ ಒಂದು ಟೂರಿಸ್ಟ್ ಪ್ಲೇಸ್ ಗೆ ಹೋಗ್ತೀವಿ. ಹೌದು. ಎಂಟ್ರಿಯಲ್ಲಿ ಗಾಡಿ ಓಡಿಸ್ಬೇಕು, ಎಂಟ್ರಿ ಇಲ್ದೆ ಆಯ್ತು ಎಂಟ್ರಿ ಎಲ್ಲಾದ್ರಲ್ಲೂ ಪ್ರಾಬ್ಲಮ್ ಹುಡುಕ್ರೆ ಆಗಲ್ಲಪ್ಪ. ಗೇಮ್ ಅಲ್ಲಿ ಏನೀಗ ಬ್ಯಾಗ್ ಅಲ್ಲಿ ಇಟ್ಬಿಟ್ರೆ ಏನ್ ಮಜಾ ಸಿಗುತ್ತೆ ಹೇಳು? ಆಯ್ತು, ಏನ್ ಪಾಯಿಂಟ್? ಗೇಮ್ ಪಾಯಿಂಟ್ ಏನು? ನೀವು ಅವ್ರದ್ದು ಆಯ್ತು, ಕದ್ದಿದ್ದಾಯ್ತು ಮಗ. ಗೇಮ್ ನಾನ್ ರೂಲ್ಸ್ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ರೂಲ್ಸ್ ಹೇಳ್ತಾರದ್ ನಾನು. ನೀವು ಒಪ್ಕೊಂಡ್ರಿ, ನಿಮ್ ರೂಲ್ಸ್ ನಾನು ಒಪ್ಕೊಂಡಿದ್ದೀನಿ, ಆಯ್ತು. ನೆಕ್ಸ್ಟ್ ಅವ್ರು ನಿಮ್ದು ಕದ್ರು ಮತ್ತೆ ನೀವು ವಾಪಸ್ ಕೇಳ್ತೀರಾ, ಅವ್ರು ಕೊಡ್ತಾರೆ. ಕಿತ್ಕೊಂಡೆಲ್ಲ ಹೋಗೋ ತರ ಇಲ್ಲ, ರೂಲ್ಸೇ ಇಲ್ಲ. ನೀವೆಲ್ಲಾದ್ರೂ ಇಡ್ತೀರಾ, ಅವಾಗ ಎತ್ಕೋಬಹುದು. ರೂಲ್ಸ್ ಇಸ್ ರೂಲ್ಸ್ ಮಗ. ನೀನ್ ಒಬ್ಬನ್ ಹೇಳ್ತಿಲ್ಲ ಕೊಡಿ ರೂಲ್ಸ್, ನಾವು ಎಲ್ರಿಗೂ ಹೇಳ್ತಾರ ನಾನು. ಪ್ರಾಕ್ಟಿಕಲಿ ಕೈಯಲ್ಲಿ ಇದ್ದಾಗ ಕಿತ್ಕೊಂಡೆಲ್ಲ ಹೋಗಕ್ಕಾಗಲ್ಲ. ನಾನು ಈಗ ಒಂದ್ ಜಾಗದಲ್ಲಿದ್ದು ಒಂದೇ ದಿನದಲ್ಲಿ ಮುಗಿದಾರೆ ಕೈಲಿ ಹಿಡ್ಕೊಂಡು ನಾವಿಂದ ಟ್ರಾವೆಲ್ ಮಾಡಿ. ಬ್ರೋ ಇಟ್ಸ್ ಗೇಮ್. ಎಂಡ್ ಆಫ್ ದ ಡೇ ಇಟ್ಸ್ ಗೇಮ್. ನಿನಗೆ ಎಲ್ಲಾನು ಸ್ಪೂನ್ ಫೀಡ್ ಮಾಡೋ ತರ ಈಸಿ ಗೇಮ್ ಆಗಲ್ಲ. ಬರೀ ಕದಿರಿ ಅಂತ 4 ದಿನ ಬರೀ ಕದ್ಕೊಂಡ್ ಕೂತ್ಕೊಂಡ್ರೆ ನಾನೇನು 55,000 ಏನು ಕೊಡ್ತಾ ಇರೋದು ಇಲ್ಲಿ. ಈಗ ಐ ಥಿಂಕ್ ಯು ಕ್ಯಾನ್ ಡೂ ಒನ್ ಮೋರ್ ಥಿಂಗ್ ಬ್ರೋ. ದೇರ್ ಇಸ್ ನಥಿಂಗ್, ಯು ಗೈಸ್ ಕ್ಯಾನ್ ನಾಟ್ ಚೇಂಜ್ ಇಟ್. ದೇರ್ ಇಸ್ ಓನ್ಲಿ ಒನ್ ವೇ. No, you guys should carry it, that's it. ಕಷ್ಟ ಆಗುತ್ತೆ, ಕೈಯಲ್ಲಿ ಹಿಡ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ. You guys should carry it. ಯಾಕಂದ್ರೆ ಈಗ ಗಾಡಿ ಓಡಿಸ್ಬೇಕು ಅಥವಾ ಲೋದಾಗ ಏನೋ ಒಂದು ಗಾಡಿ ಓಡಿಸ್ಬೇಕಾದ್ರೆ ಹಿಂದೆ ಅದಕ್ಕೆ ಕೊಡು. ಲಗೇಜಸ್ ಗಳಿರುತ್ತೆ, ಊಟ ಮಾಡಿ ಲಗೇಜ್ ಇದ್ದಾಗ ಹೊಟ್ಟೆಲ್ ಹಾಕೋ, ಹಿಂಗೆ ಟಿ ಶರ್ಟ್ ಒಳಗೆ ಆಗುತ್ತೆ. 100% ಆಗುತ್ತೆ. ಟಾಸ್ಕ್ ನಿಮ್ಗೋಕೆನಾ? ಅವರು ಸಿಕ್ಕರೆ ಸಾಕು ವಾಪಸ್ಸು. ನಿಮ್ಗೋಕೆನಾ? ಅವರು ಅವ್ರ ಟೀಮ್ ಓಕೆ ಇದ್ದಾರೆ. ಒಂದ್ ನಿಮಿಷ ಆಗಿರೋದು, ನೀವು ಆತರ ಟ್ವಿಸ್ಟ್ ನಾನು ಯೋಚನೆ ಮಾಡಿ. ಇವಾಗ ಯೋಚನೆ ಮಾಡಕ್ ಆಗಲ್ಲ, ಡಿಸಿಷನ್ ಆಗೋಯ್ತು. ಇದು ನಾನು ಈಗ ಹೇಳ್ತಿರೋ ರೂಲ್ಸ್ ಅಪ್ಪ, ನಿಮ್ದು ಡಿಸೈಡ್ ಮಾಡಿ ಹೇಳ್ತಿರೋ ರೂಲ್ಸ್ ಅಲ್ಲ. ನಿಮ್ದು ಹೇಳಾಯ್ತು, ಅವ್ರು ಒಪ್ಕೊಂಡಾಯ್ತು, ನೀವು ಕೊಡ್ತೀರಿ ಅಂದಾಯ್ತು, ಅವರು ಆ ರೂಲ್ಸ್ ಓಕೆ ಅಂದಾಯ್ತು. ಇದು ನಾನ್ ಹೇಳ್ತಿರೋ ರೂಲ್ಸ್. ಇದು ನಿಮ್ಮ ಹತ್ರ ಆಪ್ಷನ್ ಆಗ್ಲೇ ಇತ್ತು, ನೀವು ಬೇಕಿದ್ರೆ ಮನೆಗೆ ತಗೊಂಡು 2 ಹೋಗ್ಬೋದಿತ್ತು. ನೀವೇನ್ ಮಾಡಿದ್ರಿ? ಚಾನ್ಸ್ ಕೊಟ್ರಿ. ನಾನ್ ಕೊಟ್ಬಿಡಿ ಅಂದಿಲ್ಲ, ಯೋಚನೆ ಮಾಡಿ, ಮಜಾ ಇರುತ್ತೆ. ನಾವು ಕೊಡಲ್ಲ ಆಗಿದ್ರೆ ಈಗ ಆಗಲ್ಲ. ಈಗ ಹೇಳಾಯ್ತು, ಗೇಮ್ ರೂಲ್ ಆಯ್ತು, ಚೇಂಜ್ ಆಯ್ತು.
ಹಾಗಿದ್ರೆ ನಾವ್ ಇಟ್ಕೋತೀವಿ, ನಾವು ಕೊಡಕ್ ಇಲ್ಲ ಇಲ್ಲ ಮಗ, ಗೇಮ್ ಹೇಳಾಯ್ತು ನಾನು. ಆಯ್ತು, ಹಾ, ಸಾಮ ಅವ್ರು ಒಪ್ಕೊಂಡಿದ್ದು ಆಯ್ತು. ಇವಾಗ ನಾನು ಇಬ್ಬರಿಗೂ ಗೇಮ್ ರೂಲ್ ಚೇಂಜ್ ಮಾಡ್ತಿರೋದು. ಬ್ಯಾಗಲ್ಲಿ ಸಿ ಎಂಡ್ ಆಫ್ ದ ಡೇ ದೇರ್ ಇಸ್ ನೋ ಪಾಯಿಂಟ್ ಯು ಕೀಪಿಂಗ್ ಇನ್ ಬ್ಯಾಗ್ ಸೂಟ್ ಕೇಸ್. ಈಗ ಸೂಟ್ ಕೇಸಲ್ಲಿ ಇಟ್ಕೊಂಡು ಕೈಯಲ್ಲಿ ಇಲ್ಲ ಕುತ್ಕೊಂಡು ಹೋಗೋ, ಬೀಸಿ ಎತ್ಕೊಂಡು ಹೋಗಂಗಿಲ್ಲ. ನಿಮಗೆ ಬಂದು ಅಟ್ಯಾಕ್ ಯಾರು ಮಾಡಲ್ಲ. ನೀವೆಲ್ಲಾದ್ರೂ ಇಟ್ರೆ ಮರ್ತ್ರೆ ಮಾತ್ರ ಎತ್ಕೊಂಡು ಹೋಗ್ತಾರೆ. ಇಟ್ರೆ ಮಾತ್ರ ಇಟ್ರೆ ಮಾತ್ರ ಅಂದ್ರೆ ಫಾರ್ ಎಕ್ಸಾಂಪಲ್ ಕೈಯಲ್ಲಿದೆ ಬಾಕ್ಸು, ಏನೋ ಬೇಕು ಗೊತ್ತಾಗದೆ ಅಥವಾ ಏನೋ ಅದು ಬಿದ್ರೆ ಸಿ ಯು ಕ್ಯಾನ್ ನಾಟ್ ಆಸ್ಕ್ ಮಿ ಫಾರ್ ಡೀಟೇಲ್ಸ್. ದಿಸ್ ಇಸ್ ನಾಟ್ ಗೇಮ್. ದಿಸ್ ಹಂಗ್ ಬಿತ್ತು ಅಂದ್ರೆ ನಿಮ್ ಕರ್ತವ್ಯ ಹಿಡ್ಕೊಂಡು ಗಟ್ಟಿಗೆ ನಿಂತ್ಕೊಳ್ಳೋದು. ಅವ್ರು ನಿಮಗ್ ಬಂದು ಫಿಸಿಕಲ್ ಆಗಿ ಡ್ಯಾಮೇಜ್ ಮಾಡೋದು, ಹರ್ಟ್ ಮಾಡೋದು, ತಳ್ಳೋದು ಇಂಥದ್ದೆಲ್ಲ ಮಾಡಲ್ಲ. ಕಾನ್ಶಿಯಸ್ ಇವಾಗ ಇಲ್ಲಿ ಏನೋ ತಿಂತಾ ಇರ್ತೀರಾ, ಹಿಂಗ್ ಇಟ್ಟಿರ್ತೀರಾ, ಇವಾಗ ಕೈ ಹಿಂಗ್ ಇಟ್ಕೊಳ್ಳೋಂಗಿಲ್ಲ, ಹಿಂಗ್ ಜಸ್ಟ್ ಎಡ್ ಕೈ ನೋಡಿದಾಗ ಅದು ಕಾನ್ಶಿಯಸ್ ನಿಮ್ ಮೈಂಡ್ ಇಲ್ಲೇ ಇರ್ಬೇಕು ಅಷ್ಟೇ. ಇಲ್ಲಿ ಟಾಸ್ಕ್ ಗೇಮ್ ಅಲ್ಲ, ಇಲ್ಲಿ ಹೊಡೆದಾಟ ಅಲ್ಲ. ಸಿ ಎಂಡ್ ಆಫ್ ದಿ ಡೇ ಗೇಮ್ ಆಡ್ಬೇಕಾದ್ರೆ ಗೊತ್ತಾಗಲ್ಲ. ಈಗ ಅದೇನ್ ಇಂಟೆನ್ಷನಲಿ ಮಾಡಲ್ಲ ಯಾರು. ಆಟ ಆಡ್ಬೇಕಾದ್ರೆ ಏನೋ ಒಂದು ಆಗುತ್ತೆ. ಅದು ನಿಜಾನೇ. ಇಬ್ರು ರೋಜ್ ಗೆದ್ಬಿಟ್ಟಿದ್ರು ಬೇರೆ ಮೊದ್ಲೇ. ಪ್ಲಾನ್ ಮಾಡೋದು ಅಂತಂದ್ರೆ ನಾವು ಒಂದ್ ಸಣ್ಣದೇನಾದ್ರು ಯೋಚನೆ ಮಾಡಬೇಡ. That was fun. Fun. Joke ಅಷ್ಟೇ. It was a joke. ಓಕೆನಾ? ಬೇಗ ನಿಮ್ಗೆ ಯಾವ್ದು ಬೇಕು ಇಟ್ಕೊಂಡು ತಂದ್ಕೊಡಿ ಹೋಗಿ. ಅಲ್ಲ ಒಂದ್ ನಿಮಿಷ, ನಮಗದು ಈಗ ಅವ್ರಿಬ್ರಿಗೆ ಓಕೆ ಇದೆ, ನಮ್ಮಿಬ್ರಿಗೆ ಓಕೆ ಇಲ್ಲ. ಅದು ಕೈಯಲ್ಲಿ ಇಟ್ಕೊಳ್ಳೋದು ಏನು ಓಕೆ ಇಲ್ಲ. ನಾನು ಹೇಳ್ತಿರೋ ರೂಲ್ ಅದು. ನಾನು ಹೇಳ್ತಿರೋ ರೂಲ್, ಅವ್ರು ಹೇಳ್ತಿರೋ ರೂಲ್. ನಾನು ಗೇಮ್ ಹೇಳ್ತಿರೋ ರೂಲ್. ಒಪಿನಿಯನ್ ಹೇಳ್ದಲ್ಲ, ಅದಕ್ಕೆ ಕೇಳ್ದೆ ಮಗ. ಯಾವ ಒಪಿನಿಯನ್? ಕೈಲಿ ಇಟ್ಕೋಬಹುದು, ನಿಮ್ಗೆ ಓಕೆ ಅಂತ ಅವ್ರಿಬ್ರಿಗೆ ಕೇಳ್ದೆ, ನಮ್ಮಿಬ್ರಿಗೆ ಕೇಳಲಿಲ್ವಲ್ಲ, ಅದಕ್ಕೆ ಹೇಳ್ದೆ. ಮಗ ನಾನು ಅವ್ರದ್ದು ಓಕೆ ಅಂತೇಳಿ ಡಿಸೈಡ್ ಮಾಡ್ತಿಲ್ಲ. ನಾನು ಡಿಸೈಡ್ ಮಾಡಿರೋದು ನೆಕ್ಸ್ಟ್ ಸ್ಟೆಪ್ ಆಫ್ ದ ಗೇಮ್. See, we had a step that you can keep it in your room first. Suitcase ittu, then we came into bag. Now I can't keep it for the bag this whole game. Now the game is keep it in your hand. Next ನಾನು ಗೇಮ್ ಅಲ್ಲಿ ಒಬ್ಬರೇ ಇಟ್ಕೋಬೇಕು ಅಂತಾನು ಮಾಡ್ತೀನಿ. ದಿಸ್ ಇಸ್ ಗೇಮ್. ಅರ್ಥ ಆಯ್ತಾ? ನಾನು ನೆಕ್ಸ್ಟ್ ಗೇಮ್ ಅಲ್ಲಿ ನಿಮ್ ಟೀಮಲ್ಲಿ ಒಬ್ಬರೇ ಇಟ್ಕೋಬೇಕು, ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ಮಾಡಿ, ಬೇರೆಯವ್ರ ಹತ್ರ ಹೋಗಂಗಿಲ್ಲ ಅಂತೀನಿ. ಓಕೆನಾ? ಐ ವಿಲ್ ಮೇಕ್ ಇಟ್ ಡಿಫಿಕಲ್ಟ್. ದಿಸ್ ಇಸ್ ಗೇಮ್. ಇನ್ನೂ ಕಷ್ಟ ಮಾಡ್ತೀನಿ. ತಲೆ ಮೇಲೆ ಇಟ್ಕೊಂಡಿರ್ಬೇಕು ಇಡೀ ದಿನ ಅಂದ್ರೂ ಇಟ್ಕೋಬೇಕು. ಬಿಕಾಸ್ ದಿಸ್ ಗೇಮ್. ಆಯ್ತಾ? ಟಾಸ್ಕ್ ಫಾಲೋ ಮಾಡಬೇಕು. ಸರಿ, ಓಕೆ ಡನ್. ಓಕೆ, ಎತ್ಕೊಂಬಂದ್ ಕೊಡಿ ಬೇಗ, ಯಾವ್ದು ಬೇಕು ಅಂತ. ಕೊಟ್ಬಿಡು, ಈಗ ಮುಗಿಸ್ಬಿಡೋಣ ಕೊಟ್ಬಿಡು. ಬರಲ್ಲ, ಬೆಳಿಗ್ಗೆ ಕೊಡ್ತೀವಿ. ಅಯ್ಯೋ ಕೊಟ್ಟು ನಾವು ಅವಾಗಲೇ ಬೆಳಿಗ್ಗೆ ಕೊಡ್ತೀವಿ ಅಂತ ಹೇಳಿದೀವಿ. ಅವಾಗ ಹೇಳ್ಬಿಟ್ಟಿದೀವಿ. ಬೆಳಗ್ಗೆ ಅವ್ರಿಗೆ ಮೊಟ್ಟೆ ಹೇಳ್ತೀಯ ಮಗ? ಹೋಗು ಮಗ, ತಂದ್ಕೊಡು ಹೋಗು ಮಗ. ಬೆಳಿಗ್ಗೆ ತಂದು ಕೊಡ್ತೀವಿ. ಇನ್ ಯೋಚನೆ ಮಾಡ್ಬೇಕಾ? ರಿಸರ್ಚ್ ಮಾಡ್ಬೇಕಾ ನೈಟು? ತೆಗಿಯಂಗಿಲ್ಲ ಇಲ್ವಲ್ಲ? ಬಿಡಿ, ನಾಳೆ ಬೆಳಗ್ಗೆ ಸಿಗುತ್ತೆ. ನೀವೇ ಇಲ್ಲ, ನಾಳೆ ಬೆಳಗ್ಗೆ ಈಗ ತಂದ್ಕೊಟ್ಬಿಡಿ. ಬಸ್ ಇಂದ ಹೋಗಿ ಬೇಗ ಯೋಚನೆ ಮಾಡಿ, 2 ನಿಮಿಷ ಡಿಸೈಡ್ ಮಾಡಿ. ಮುನೀಶ್ ಕಿತ್ಕೊಂಡು ಹೌದೌದು, ಒಂದ್ಸರಿ ಏನಾದ್ರು ಕಿತ್ಕೊಂಡ್ರೆ ಇಲ್ಲ ಅವ್ರು ಎತ್ಕೊಂಡ್ರೆ ನಿಮ್ಮ ಹತ್ರ ಪವರ್ ಇದೆ. ನೀವು ಸೆಲೆಕ್ಟ್ ಮಾಡಿದಿರ ಪವರ್. ಹೋಗಿ. ಪಪ್ಪ ಇವ್ರ ಜೊತೆ ಗೇಮ್ ಆಡೋದು ತುಂಬಾ ಕಷ್ಟ. ಯಾರಾದ್ರೂ ಅನ್ನೋನ್ ಪರ್ಸನ್ ಜೊತೆ ಆಡ್ಬಿಡ್ಬೋದು. ಈಗ ಗೊತ್ತಿರೋ ಜೊತೆ ಆಡೋದಿರುತ್ತಲ್ಲ, ನಾವು ಮಾಡೋ ರೂಲ್ಸ್ನೇ ಚೇಂಜ್ ಮಾಡಿಸ್ತಾರೆ. ನಾನು ಏನ್ ಮಾಡ್ಲಿ? ಅಷ್ಟಲ್ಲಿ ನಾನೇ 55,000 ಕೊಡಲ್ಲ ಅಂದ್ಬಿಡ್ತೀನಿ. ಅವಾಗಿದೆ ಮಜಾ. ಫೈನಲಿ ಗಿಫ್ಟ್ ಬಾಕ್ಸ್ ಎತ್ಕೊಂಡ್ ಬರ್ತಾ ಇದಾರೆ. ಯಾವ ಬಾಕ್ಸ್ ನಾವು ತಂದಿರಬಹುದು ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಚಿಕ್ಕ ಬಾಕ್ಸ್ ತಂದಿದ್ದೀರಾ. ಓಕೆ, ಅವರಿಗೆ ಯಾವ ಬಾಕ್ಸ್ ಅಂತ ಅನ್ಸುತ್ತೆ? ನಿಮ್ಮ ಹತ್ರ ಯಾವ ಬಾಕ್ಸ್ ತಂದಿದ್ದಾರೆ ಅನ್ಸುತ್ತೆ ಅವರು? ಚಿಕ್ ಬಾಕ್ಸ್. ನಿಮ್ಗೇನ್ ಅನ್ಸುತ್ತೆ? ಚಿಕ್ಕ ಬಾಕ್ಸ್ ಹಾಗಿದ್ರೆ ದೊಡ್ಡ ಬಾಕ್ಸ್ ತಗೊಳ್ಳಿ. ದೊಡ್ಡ ಬಾಕ್ಸ್ ವಾಪಸ್ ಕೊಡ್ತಾ ಇದ್ದೀರಾ? ಡ್ಯಾಮೇಜ್ ಗಿಮೇಜ್ ಆಗಿದೆ ನೋಡ್ತಿದ್ದೀರಿ? ಏನಾದ್ರು ಓಪನ್ ಗಿಪ್ಪನ್ ಆಗಿದೆ? ಏನು ಮಾಡಿಲ್ಲ ಮಗ, ನನ್ನ ಕರ್ತವ್ಯ ನಾನು ನೋಡ್ಬೇಕಲ್ಲ ಮಗ. ಇಲ್ಲ, ಏನಿಲ್ಲ ತೊಳಿ. ಸೊ ನೀವು ವಾಪಸ್ ಇರಿ 1 ನಿಮಿಷ. ಈ ಸರಿ ಅವ್ರು ನಿಮ್ಗೆ ಚಾನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಥ್ಯಾಂಕ್ಸ್ ಹೇಳಿ ಅವ್ರಿಗೆ. ನಿಮ್ಮಿಬ್ಬರಿಗೂ ಚಾನ್ಸ್ ಕೊಟ್ಟಿದ್ದಾರೆ. ಈಗ ನಿಮ್ಮ ಬಾಕ್ಸ್ ನಿಮ್ಮ ಹತ್ರ ವಾಪಸ್ ಸಿಕ್ಕಿದೆ. ಇವಾಗ ಹುಷಾರಾಗಿ ಇಟ್ಕೊಳ್ಳಿ. ಇನ್ಮೇಲೆ ರೂಲ್ಸ್ ಪ್ರಕಾರ ನಿಮ್ಮ ಬಾಕ್ಸ್ನ ನಾಳೆಯಿಂದ ನಿಮ್ಮ ಕೈಯಲ್ಲಿ ಇಟ್ಕೋಬೇಕು. ನೀವು ಇಲ್ಲ ಇವರು. ಓಕೆನಾ? ಡಿಸಿಷನ್ ಮಾಡ್ಬಿಡಿ. ಕೈ ಹಿಂಗೆ ಹಿಡ್ಕೋಬೇಕಾ? ಯಾರಾದ್ರೂ ಅಲ್ಲಿ ಬಿಟ್ಟು ಬಂದ್ರೆ, ಏನಾದ್ರೂ ಇಟ್ಟಿದ್ರೆ ಡಿಸ್ಕ್ವಾಲಿಫೈ ಮಾಡಿ ಡೈರೆಕ್ಟ್ ಅಷ್ಟೇ. ಗೇಮ್ ಎಂಡ್ ಅಲ್ಲಿ. ಓಕೆ, ಬಿಟ್ಟು ಬಂದ್ರೆ ನೀವು ರೂಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ 1 ನಿಮಿಷ ನಾನು ಈಗ ಶರ್ಟ್ ಒಳಗೆ ಇಟ್ಕೊಂಡ್ಬಿಟ್ಟು ಹಿಂಗೆ ಇಟ್ಕೊಂಡಿರ್ತೀನಪ್ಪ. ಓಕೆನಾ? ನಿನ್ ಬಾಡಿಗೆ ಹತ್ರ ಇದೆಯಲ್ಲ? ಓಕೆ. ಬಟ್ ಬಾಡಿ ಟಚ್ ಆಗಿರ್ಬೇಕು. ಇಲ್ಲ ಮಗ, ನೀನು ಏನಾದ್ರು ಮಾಡ್ತಿದ್ರೆ ಮಾತ್ರ ಒಳಗೆ ಇಟ್ಕೊಳ್ಳಿ, ಅಂದ್ರೆ ಕೈಯಲ್ಲಿ ಇಟ್ಕೋಬೇಕು. ನಿಮ್ಮ ಟೀಮ್ ಅವ್ರ ಕೈಯಲ್ಲಿ ಇರ್ಬೇಕದು. ನೀನೇನು ಎತ್ತುತ್ತಿದ್ಯಾ, ಲಗೇಜ್ ಎತ್ತುತ್ತಿದ್ಯಾ ಅಂದ್ರೆ ಅಂಡರ್ಸ್ಟ್ಯಾಂಡೇಬಲ್. ಓಕೆ, ಪಾಪ ಕೆಲಸ ಮಾಡ್ತವನೆ, ಇಬ್ರು ಬಿಸಿ ಇದಾರೆ. ನೀವು ಒಳಗೆ ಹಾಕೊಂಡು ಓಡಾಡ್ರೆ ಮತ್ತೆ ಒಳಗೆ ಕೈ ಹಾಕಕ್ಕಾಗುತ್ತೆ? ಈಗ ಏನೋ ಹೇಳ್ತಿಯಲೇ
ಪಾಪ ಅದೇನ್ ತಲೆ ಓಡಿಸ್ತಾನೋ. ಹೇಳದಪ್ಪ ಎಂಟ್ರಿ ನಾಳೆ ಎಲ್ಲೋ ಹೋಗ್ತಿದೀವಪ್ಪ, ಎಂಟ್ರಿ ಇದ್ರಲ್ಲಿ ಬಿಡಲ್ಲ. ಆ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೊಡಿ, ಇಬ್ರು ಕೊಡ್ತಿರಲ್ವಾ, ನನ್ನ ಹತ್ರ ಹೇಳಿ ಈ ತರ ಇಲ್ಲಿ ಬಿಡಂಗಿಲ್ಲ ಅಂದ್ರೆ ನಾನು ಅವಾಗ ಬಂದು ಅವ್ರ ಹತ್ರ ಕೊಟ್ಬಿಟ್ಟು ನಾನೇ ಬಿಟ್ಬಿಟ್ಟು ಬರ್ತೀನಿ. ಅದನ್ನ ನೀವೇ ಎತ್ಕೊಂಡ್ಬಿಡ್ತೀರಾ? ನಾನು ಎತ್ತಲ್ಲ. ಬಟ್ ಕೈಯಲ್ಲೇ ಇಟ್ಕೊಂಡಿರ್ಬೇಕು, ಅದೇ ಬೆಸ್ಟ್. ಹೌದು, ಕೈಯಲ್ಲಿ ಇಟ್ಕೊಂಡಿರ್ಬೇಕು. ಇನ್ನು 3 ದಿನ ಇನ್ ಕೇಸ್ ನಮ್ಮ ಹತ್ರ ಇರುತ್ತೆ ಅದೊಂದು. ಇಲ್ಲ ಅವ್ರ ಹತ್ರ ಕೊಟ್ಬಿಡಿ, ಸೆಕ್ಯೂರಿಟಿ ಗಾರ್ಡ್ ಹತ್ರ ಇಸ್ಕೊಂಡಿಲ್ಲ ಅಂದ್ರೆ ಆಮೇಲೆ ನೋಡೋಣ. ಹೌದಾ, ಇಸ್ಕೊಂಡಿಲ್ಲ ಅಂದ್ರೆ ಇಬ್ರು ಒಬ್ರು ಆಚೆ ಇರಿ. ಅದೆಲ್ಲ ಇಲ್ಲ bro. ಇಬ್ರಲ್ಲಿ ಒಬ್ರು ಆಚೆ ಇರಿ ಅಂತ ಅದೆಲ್ಲ ಇಲ್ಲ. ಎಲ್ಲರೂ ಎಂಟ್ರಿಯಲ್ಲಿ security guard ಇಸ್ಕೊಳ್ಳಿಲ್ಲ ಅಂದ್ರೆ ಒಬ್ರೊಬ್ರು ವಾಪಸ್ ಹೊರಗಡೆ ಇದ್ದು ಒಬ್ರು ನೋಡ್ಕೊಂಡ್ ನಾನು ಇಲ್ಲ, ವಾಪಸ್ ಕೊಡಿ, ಬಾಕ್ಸ್ ಕೊಡಿ ವಾಪಸ್ ಕೊಡಿ. 4 ದಿನ ತಾನೆ. ಅದೆಲ್ಲ ಇಲ್ಲ ಬ್ರೋ, ಅದೆಲ್ಲ restriction ರೂಲ್ಸ್ ಇಸ್ ರೂಲ್ಸ್. ಹೌದು ಒಪ್ಕೊಟ್ಟಾನೆ. ನಾನು ಅದೇ ಹೇಳಿದ್ದು, ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೊಡಿ ಆಯ್ತಾ. ಸೆಕ್ಯೂರಿಟಿ ಗಾರ್ಡ್ಗಳು ಇಸ್ಕೋತಾರೆ, ಆಬ್ವಿಯಸ್ಲಿ ಇಸ್ಕೊಂಡಿಲ್ಲ ಅಂದ್ರೆ ಒಂದು ಪಾರ್ಟ್ ಇರುತ್ತೆ ವೇರ್ ವಿ ಕ್ಯಾನ್ ಕೀಪ್ ಇಟ್, ವಿಲ್ ಫಿಗರ್ ಇಟ್ ಔಟ್. ಆದ್ರೆ ನಾಳೆಯಿಂದ ನಿಮ್ಮ ಕೈಯಲ್ಲಿ ಬಾಕ್ಸ್ ಇರಬೇಕು, ಬ್ಯಾಗಲ್ಲಿ ಇಟ್ಕೊಡಂಗಿಲ್ಲ, ಬಚ್ಚಿಡಂಗಿಲ್ಲ. ಬಾಕ್ಸ್ ನಿಮ್ಮ ಕೈಯಲ್ಲಿ ಇರಬೇಕು ಅಷ್ಟೇ, ನಿಮ್ಮ ಕೈಯಲ್ಲಿ ಇರಬೇಕು. ವಿಡಿಯೋ ಕಾಣಿಸ್ತಾ ಇರ್ಬೇಕು ಬಾಕ್ಸ್. ಕೆಲಸ ಏನಾದ್ರು ಮಾಡ್ಬೇಕಾದ್ರೆ ಒಳಗಡೆ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲ ಒಳಗೆಲ್ಲ ಇಟ್ಕೊಳ್ಳಿಲ್ಲ, ಕೈಯಲ್ಲಿ ಇಟ್ಕೊಂಡು ಊಟ ಮಾಡಿ. ಬಟ್ ಏನಾದ್ರು ಕೆಲಸ ಬಾಕ್ಸ್ ಎತ್ತಾ ಇದೀರಾ, ವೆಯ್ಟ್ ಎತ್ತಾ ಇಲ್ಲ, ಲಗೇಜ್ ಎತ್ತಿದ್ದೀರಾ ಅಂದಾಗ ಮಾತ್ರ ಒಳಗೆ ಹಾಕೊಳ್ಳಿ ಅಷ್ಟೇ. ಇನ್ನೊಬ್ರು ಫ್ರೀ ಇದ್ರೆ ಅವ್ರ ಕೈ ಕೊಡಿ. 2 ದಿನ ಇದ್ರೆ ಚೆನ್ನಾಗಿರೋದು. ಹೌದಾ, 2ನೇ ದಿನಕ್ಕೆ ಇನ್ನೂ ಮಜಾ ಇದೆ ಮಗ. ಓಕೆ ಗೈಸ್, ಈಗ ಆಕ್ಚುಲ್ ಗೇಮ್ ಸ್ಟಾರ್ಟ್ ಆಗಿದೆ ಅನ್ಕೊಡಿ. ಇಷ್ಟು ದಿನ ಬ್ಯಾಗಲ್ಲಿ ಇಟ್ಕೊಂಡು ಸೂಟ್ಕೇಸಲ್ಲಿ ಇಟ್ಕೊಂಡು ಏನು ಓಡಾಡಿದ್ದು ಯಾರ ಕೈಗೂ ಸಿಗ್ತಾ ಇರ್ಲಿಲ್ಲ. ಕಷ್ಟ ಇತ್ತು ಬ್ರೋ, ಏನು ಅಷ್ಟು ಈಸಿ ಇರ್ಲಿಲ್ಲ. ಹೌದು, ಇವನ್ ಬಾಡಿ ಹೊಲ್ಸ್ಕೊಂಡ್ಬಿಟ್ಟಿದ್ದ ಬ್ಯಾಗ್ನೆ. ಎಲ್ಲಪ್ಪ ಮಗ ನೀನು ಟೇಬಲ್ ಕೆಳಗೆ ಕಾಲು ಹಾಕೊಂಡ್ಬಿಟ್ಟಿದ್ದ ಮಗ, ನಿಜವಾಗ್ಲೂನಾ? ಇವರು ನೀವು ಅದನ್ನ ನೋಡಿ ಅಬ್ಸರ್ವ್ ಮಾಡಿಲ್ಲ, ಫೋಟೋ ಹಿಡ್ಕೊಂಡು ಇವ್ರು ಕಳಿಸಿ he has locked the bag from his leg ಅಂತೆ. ಎಸ್ ಐ ಸಾ pull it ಅಂತ ಮೆಸೇಜು. ಏನೇನ್ ನಡೆದಿದೆ. ನಾನು ಲಾಕ್ ಮಾಡಲಿಲ್ಲ ಫಸ್ಟಿಗೆ. ಓಕೆ ಇವ್ರು ಎಳಿಬಹುದು ಅಂದ್ಬಿಟ್ಟು ಆವಾಗ ಹಾಕಿದ್ ನಾನು. ಎನಿವೇಸ್ ನೈಸ್, ಗುಡ್ ಗೇಮ್ ಕದ್ದಿದ್ದೀರಾ. ವೆರಿ ಗುಡ್ ಜಾಬ್. ನೀವು ಇನ್ಮೇಲೆ ಹುಷಾರಾಗಿರ್ಬೇಕು. ನೀವು ನೆನ್ನೆ ಕದ್ರಿ ಮತ್ತೆ ಕಳ್ಕೊಂಡ್ರಿ. ಒಳ್ಳೆ ನಿದ್ದೆ ಹೊಡಿತೀರ, ಅದೇ ಪ್ರಾಬ್ಲಮ್. ಐ ವಿಲ್ ಬಿ ವೆರಿ ಬ್ಲಂಟ್ ಅಬೌಟ್ ದ ಗೇಮ್. ಈಗ ನೀವು ಗೆದ್ದ ಮೇಲೆ ದುಡ್ಡು ಕೊಡಿಲ್ಲ, ನೀವು ಬಿಡ್ತೀರಾ? ಮಗ ನೀಯತ್ತಾಗಿ ಹೇಳು, ಬಿಡ್ತೀಯಾ? ತಪ್ಪಲ್ವಾ ಅದು? ರೂಲ್ಸ್ ಪ್ರಕಾರ ತಪ್ಪಲ್ವಾ? ನಾನು ಹೇಳಿದ್ ರೂಲ್ಸೇ. ಬಿಕಾಸ್ ದುಡ್ಡು ಕೊಡ್ತಾ ಇದ್ದೀನಿ ನಾನು. ಇಟ್ಸ್ ಮನಿ, 50,000 rupees ಚಿಕ್ಕ ಮನಿ ಅಲ್ಲ, ದೊಡ್ಡ ಮನಿ. ನನಗೊಂದು ದೊಡ್ಡ ವಿಷಯನೇ. ಸೊ ರೂಲ್ಸ್ ಇಸ್ ರೂಲ್ಸ್. ನಾನು ಬ್ಲಂಟ್ ಆಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇಂದ ದೇರ್ ಇಸ್ ನೋ ಚೇಂಜಸ್. ನಾನು ಡಿಸೈಡ್ ಮಾಡಿದ್ಮೇಲೆ ಇಟ್ಸ್ ರೂಲ್ಸ್ ಅಷ್ಟೇ. ಓಕೆನಾ? ದಟ್ಸ್ ಇಟ್. ಆಮೇಲೆ ಇವರು ಚೇಂಜ್ ಮಾಡ್ತಾನೆ ನಾನು ಕೊಡೋದೇ ಇಲ್ಲ ಅಂತೀನಿ ಅಷ್ಟೇ. ಗೇಮ್ ಆಡಿಸ್ತೀನಿ, ಲಾಸ್ಟ್ ಅಲ್ಲಿ ಕೊಡೋದೇ ಇಲ್ಲ ಅಂತೀನಿ ದುಡ್ಡನ್ನ. ಓಕೆ, ಈಗ ಗುಡ್ ನೈಟ್. ಆಯ್ತಾ? ಗುಡ್ ನೈಟ್. ಓಕೆ, ಗುಡ್ ನೈಟ್. ಗುಡ್ ನೈಟ್, ಕಂಗ್ರ್ಯಾಚುಲೇಷನ್ಸ್. ಶೇಕ್ ಹ್ಯಾಂಡ್ ಕೊಡಪ್ಪ, ಕೈ ಹುಷಾರ್. ಇವತ್ತಿಂದ ಏನಿಲ್ಲ, ನಾಳೆಯಿಂದ ಇವಾಗ ನೀವು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಕೊಡಿ ನನ್ನ ಕೈಗೆ. ಬಡಿ ಅವ್ರ ಕೈಗೆ. ಕೊಡ್ಬೋದು. ಯು ಕಾಂಟ್ ಟ್ರಸ್ಟ್. ಕೊಡಿ ಅವ್ರ ಕೈಗೆ. ಪಾಪ ಇನ್ಮೇಲೆ ನಂಬಿಕೆ ಇಲ್ಲ. ನೀರೇ ಇದ್ದಂಗೆ ಮಾಡೋದು. ಪರವಾಗಿಲ್ಲ. ಕೊಡಿ, ಮನೀಶ್ ತೊಳಿ. ಭಯ ನೋಡಿ, ಭಯ ನೋಡಿ ಇತ್ಕೊಂಡು ಹೋಗ್ಬಿಟ್ರು. ಓಕೆ, ಗುಡ್ ನೈಟ್. ಗೈಸ್, ಇವರಿಬ್ರಿಗೆ ಇವಾಗ ರಿಯಲೈಸ್ ಆಗಿದೆ ಎಂತ ಚಾನ್ಸ್ ಮಿಸ್ ಮಾಡ್ಕೋತಾ ಇದೀವಿ. 50,000 ಅಂತ ನಮಗೆ, ಅದಕ್ಕೆ ಇಷ್ಟೇ. ನೀವ್ ಎತ್ತಿದ್ರೆ ನಿಮಗೆ, ಅವ್ರು ಎತ್ತಿದ್ರೆ ಅವ್ರಿಗೆ. ಇಬ್ರು ಒಂದು ಬಾಕ್ಸ್ ಎತ್ಕೊಡಿ. 5,000 50,000 ನಿಮಗೆ ಗೇಮ್ ಸ್ಟಾರ್ಟ್ ಆಗುತ್ತೆ. ಯೋಚನೆ ಮಾಡಿ, ಇನ್ವಾಲ್ವ್ಮೆಂಟ್ ತೋರಿಸಿ. 50,000. ಬಟ್ ನಾವ್ ಮಾಡಿದ್ರೆ ಡೀಲ್ ಆದ್ರೂ ಮಾಡ್ಬೋದು. ಅಕ್ಕ ನೀವ್ ಎತ್ತಿದ್ರೆ 25 ಅಂತ, ಅವ್ರದ್ದು ಹಂಗಲ್ಲ. ಎತ್ತಿದ್ರೆ ಅಪ್ಪ ದೇವ್ರೆ, ನನಗೆ ಇವಾಗ್ಲೂ ಅನಿಸ್ತಾ ಇದೆ ಏನಿಷ್ಟು ಡೆಡಿಕೇಶನ್. ನೆಕ್ಸ್ಟ್ ಲೆವೆಲ್ ಸೀರಿಯಸ್ ಆಗಿದ್ದಾರೆ ಗೇಮ್ ಅಲ್ಲಿ ಇವರು. ಇನ್ನೇನ್ ಜಗಳ ಆಡೋ ರೇಂಜ್ ಸೀರಿಯಸ್ ಆಗಿದ್ದಾರೆ. ಬಟ್ ಇಟ್ಸ್ ಎಕ್ಸೈಟಿಂಗ್. ಲೆಟ್ಸ್ ಸಿ, ಯಾರು ಬೌಂಡ್ರಿ ಕ್ರಾಸ್ ಮಾಡಲ್ಲ ನಂಬಿಕೆ ನಂಗಿದೆ, ಜಗಳ ಎಲ್ಲ ಆಡಲ್ಲ ಅನ್ನೋ ನಂಬಿಕೆ ನಂಗಿದೆ. ಬಟ್ ಹೇಳಕ್ಕಾಗಲ್ಲ, ಏನ್ ಗೊತ್ತಾ, ದುಡ್ಡು ಗೈಸ್, ಇಟ್ ವಿಲ್ ಚೇಂಜ್ ಎನಿವನ್. ನನಗೆ ರಿಯಲೈಸ್ ಆಯ್ತು ಈ ಗೇಮಿಂದ, ದುಡ್ಡು ಯಾರನ್ನಾದ್ರೂ ಚೇಂಜ್ ಮಾಡುತ್ತೆ, ಯಾರನ್ನಾದ್ರೂ ನರ್ವಸ್ ಮಾಡುತ್ತೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದುಡ್ಡು, ಈಗೋನು ಇರ್ಬೋದು. ಅವ್ರ 4 ಜನರಲ್ಲಿ ಇಲ್ಲ ನಾನೇ ಗೆಲ್ಬೇಕು ಅನ್ನೋ ಈಗೋ, ದುಡ್ಡು ಇಲ್ಲದೆ ಇರ್ಬೋದು. ದುಡ್ಡು ಹೋದ್ರೆ ಹೋಯ್ತು, ಬಟ್ ಈಗೋ, ನಾನು ಗೆಲ್ಬೇಕು ಅನ್ನೋ ಈಗೋ ಮತ್ತೆ ದುಡ್ಡು ಎರಡು ಮನುಷ್ಯನ್ ತುಂಬಾ ಚೇಂಜ್ ಮಾಡುತ್ತೆ. ಇದು ಪಾಠ ಕಲೀರಿ ನೀವು. ಅಂಡ್ ಈಗ ಹೊಸ ಪ್ಲೇಯರ್ಸ್ ಇನ್ವಾಲ್ವ್ ಆಗ್ತವ್ರೆ ಗೇಮಲ್ಲಿ.
ಸಿಂಹ ನಾಳೆಯಿಂದ ನಮ್ದು ಆಟ ಫುಲ್ ಸ್ಟಾರ್ಟ್ ನಾಳೆಯಿಂದ ಸ್ಟಾರ್ಟ್ ಅಂತೆ ಲೆಟ್ಸಿ ಕೈಯಲ್ಲೇ ಇಟ್ಕೋಬೇಕಲ್ಲ ಅವ್ರು